ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ಈ ಒಂದು ಸಂಜೆಯ ವಂದನೆಗಳು. ತಂದೆಯ ದೇವರ ನಾಮ, ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ದಿನ ಬೆಳಗಿನಿಂದ ಸಂಜೆಯವರೆಗೂ ತಂದೆಯ ದೇವರು ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಸಹಾಯನ ಮಾಡಿ, ಎಲ್ಲ ಕೆಲಸ ಕಾರ್ಯದಲ್ಲೂ ನಮ್ಮನ್ನು ಪೋಷಿಸಿ ಬಲಪಡಿಸಿ, ಈ ಒಂದು ಸಂಜೆ ವೇಳೆಯಲ್ಲಿ ಅವರ ಮಗನ ಕುರಿತಾದಂತ ಒಂದು ಧ್ಯಾನವನ್ನು ಮಾಡುವಂತ ಸುಂದರ ಸಮಯದಲ್ಲಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರ ಅಂತ ರವಿ ಬ್ರದರ್ನ ಕೇಳ್ಕೊಳ್ತೀನಿ. ರವಿ ಬ್ರದರ್. ಓಕೆ ಬ್ರದರ್, ಮಾಡ್ತೀನಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತವರು ಆಗಿರುವ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ಮತ್ತೊಂದು ವಾರ್ತೆ ನಿಮ್ಮ ಪವಿತ್ರ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಒಟ್ಟಾಗಿ ಸೇರಿಸಿ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದು ಕ್ರಿಸ್ತನ ಜೀವಿತದ ವಿಷಯವಾಗಿ ಅನೇಕ ನಿಮ್ಮ ಸತ್ಯಗಳನ್ನ, ಪಾಠಗಳನ್ನ, ವಾಕ್ಯಗಳನ್ನ ನಾವು ಕೇಳುವಂತೆ ನೀವು ಮಾಡಿರುವಂತ ನಿಮ್ಮ ಅಪಾರವಾದ ಕೃಪೆಗೆ, ಕರುಣೆಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸುವರಾಗಿದ್ದೇವೆ. ದೇವರೇ, ಇದಕ್ಕೆ ಹೊರತಾಗಿ ರಿಚರ್ಡ್ ಬ್ರದರ್ನು ಕೂಡ ನೀರಜ್ ಬ್ರದರ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವ್ರನಿಗೆ ನಿಮ್ಮ ಪವಿತ್ರ ಆತ್ಮನ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ಈ ಕೂಟದ ಆರಂಭದಿಂದ ಹಿಡಿದು ಕೊನೆಯವರೆಗೂ ಎಲ್ಲಾ ವಾಕ್ಯದಲ್ಲಿ ಕೂಡ ದೇವರಾತ್ಮನೇ ಅವ್ರನ್ನ ನಡೆಸಿಕೊಡ್ರಿ ಎಂಬುದಾಗಿ ನಾವು ಬೇಡಿಕೊಳ್ಳೋರಾಗಿದ್ದೇವೆ. ಕೇಳುವಂತ ನಮಗೂ ಕೂಡ ನಿಮ್ಮ ಅಮೂಲ್ಯವಾದ ಶಕ್ತಿಯನ್ನು ಅನುಗ್ರಹಿಸ್ರಿ. ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ಕೊಟ್ಟು ನಡೆಸ್ರಿ. ಎಲ್ಲವನ್ನೂ ನಿಮ್ಮ ಪಾದಕ್ಕೆ ಒಪ್ಪಿಸಿ ಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮ ಒಡೆಯನು, ರಕ್ಷಕನು, ಮೋಚಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡು ನಮ್ಮ ಪರಲೋಕದ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ ಪೇಜ್ ನಂಬರ್ 138. ಈ ದಿನ ನಾವು ನೋಡುವಂತ ಒಂದು ವಿಶೇಷವಾದಂತ ಒಂದು ಪಾಠ, ವೇಳೆ ಬಹಳ ಕೆಲಸದವರು ಸ್ವಲ್ಪ ಅನ್ನೋ ಒಂದು ಪಾಠದ ಮುಖಾಂತರ ನಾವು ಈ ದಿನ ಧ್ಯಾನ ಮಾಡ್ತಾ ಇದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಘಟನೆ ಯೇಸು ಕ್ರಿಸ್ತರು ಮತ್ತೆ ಶಿಷ್ಯಂದಿರು ಹಾದು ಹೋಗುವಂತ ಒಂದು ಸಂದರ್ಭದಲ್ಲಿ, ಅಂದ್ರೆ ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಹೋಗುವಾಗ ಆ ಒಂದು ಹೊಲದಲ್ಲಿ ಹಲವಾರು ಬೆಳೆನ ಇದ್ದಿದ್ದನ್ನ ನೋಡಿ, ಅದು ಒಂದು ಸಿಂಬಾಲಿಕ್ ಆಗಿಯೂ ಮತ್ತೆ ಮುಂದೆ ಯುಗದ ಒಂದು ಯುಗಾಂತ್ಯದ ಒಂದು ಹಂತಕ್ಕಾಗಿಯೂ ಎರಡೂ ಸೇರಿ ಹೇಳೋ ರೀತಿಯಲ್ಲಿ ಬೆಳೆ ಬಹಳ ಇದೆ, ಕೆಲಸದವರು ಕಮ್ಮಿ ಇದ್ದಾರೆ ಅನ್ನೋ ರೀತಿ. ಅಂದ್ರೆ ಯಾವ ರೀತಿ ಕೆಲಸದಲ್ಲೂ ಮತ್ತೆ ದೇವರೊಂದು ಕೆಲಸದಲ್ಲೂ, ಈ ಒಂದು ವಿಚಾರನ ಈ ದಿನ ನಾವು ಅಧ್ಯಯನ ಮಾಡುವಂತವರಾಗಿದ್ವಿ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ರೀಪ್ರಿಂಟ್ ಪುಟ 2635. ಮತ್ತಾಯ 9ನೇ ಅಧ್ಯಾಯ 35ರಿಂದ ಮತ್ತಾಯ 10ನೇ ಅಧ್ಯಾಯ 8ನೇ ವಚನ. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು. ಮತ್ತಾಯ 10ನೇ ಅಧ್ಯಾಯ 20ನೇ ವಚನ. ಯಹೂದ್ಯರಲ್ಲಿ ಪ್ರಚಲಿತವಾಗಿದ್ದ ಸ್ವತಂತ್ರ ಭಾವವು ಒಂದು ಮಹಾವರದಾನ. ಹೇಗೆಂದರೆ, ಇದರಿಂದ ನಮ್ಮ ಕರ್ತನಿಗೆ ದೇವರ ರಾಜ್ಯದ ಸುವಾರ್ತೆಯನ್ನು ಊರಿಂದೂರಿಗೆ ಸಂಚರಿಸಿ ಅವರ ಸಭಾಮಂದಿರಗಳಲ್ಲಿ ಯಾವ ಉಪಟಳವೂ ಇಲ್ಲದೆ ಉಪದೇಶಿಸಲು ಸಾಧ್ಯವಾಗಿತ್ತು. ಮತ್ತು ಆತನು ಹಾಗೆಯೇ ಅದನ್ನು ಮಾಡಿದ್ದನು. ಇದಕ್ಕೆ ಬದಲಾಗಿ ಆತನು ಈ ದಿನಗಳಲ್ಲಿ ಯಾವುದೇ ಒಂದು ಕ್ರೈಸ್ತ ಪಂಗಡಗಳ ದೇವಾಲಯದಲ್ಲಿ ಉಪದೇಶಿಸಲು ಪ್ರಯತ್ನಿಸುತ್ತಿದ್ದೇ ಆದರೆ ಆತನಿಗೆ ಈ ಸೌಲಭ್ಯವು ನಿರಾಕರಿಸಲಾಗುತ್ತಿತ್ತೆಂದು ನಮಗೆ ಖಂಡಿತವಾಗಿ ಅನ್ನಿಸುವುದು. ಆತನು ಎಷ್ಟೇ ನಂಬಿಗಸ್ತನಾಗಿ ಸತ್ಯವೇದವು ಹೇಳಿರುವುದಕ್ಕೆ ಹೊಂದಿಕೊಂಡು ಅಧಿಕವಾದ ಸ್ಪಷ್ಟತೆಯಿಂದ ಬೋಧಿಸಿದ್ದರೂ ದೇವರ ರಾಜ್ಯದ ವಿಷಯವಾಗಿ ತಮ್ಮದೇ ಆದ ಸಿದ್ಧಾಂತಗಳನ್ನು ಹೊಂದಿದವರಾದ ಅಲ್ಲಿನ ಅಧಿಕಾರಸ್ಥರಿಗೆ ಅದು ಅಷ್ಟೇ ಅತೃಪ್ತಿಕರವಾಗಿರುತ್ತಿತ್ತು. ಅವರ ಸಿದ್ಧಾಂತಗಳು ಪರಿಶೀಲನೆಗೆ ನಿಲುಕದವುಗಳಾಗಿದ್ದವು. ಇದರ ವಿಷಯದಲ್ಲಿನ ತಮ್ಮ ಬಲಹೀನತೆಗಳು ಹೀಗೆ ಬಹಿರಂಗವಾಗುವುದನ್ನು ಅವರು ಆಶಿಸುತ್ತಿರಲಿಲ್ಲ. ಧಾರ್ಮಿಕ ವಿಷಯಗಳಲ್ಲಿ ಯಹೂದ್ಯರಲ್ಲಿದ್ದಂತೆ ಕ್ರೈಸ್ತರಲ್ಲಿಯೂ ಈ ಸ್ವಾತಂತ್ರ್ಯವು ಇಲ್ಲದೆ ಹೋಗಿರುವುದು ಅವರ ಹಾನಿಗಾಗಿಯೇ.
ಇದು ಈಗಿನ ಸುವಾರ್ಥ ಸುಗ್ಗಿಯ ಸಂದೇಶಗಳ ಹರ್ಷಧ್ವನಿಯನ್ನು ಕೇಳಲು ಅವರಿಗೆ ಹೆಚ್ಚು ಕಷ್ಟಕರವನ್ನಾಗಿ ಮಾಡಿರುವುದು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ನೋಡ್ತಿರುವಂತ ಒಂದು ಪಾಠ, ಬೆಳೆ ಬಹಳ ಕೆಲಸದವರು ಸ್ವಲ್ಪ. ನೋಡಿ, ಈ ಒಂದು ಪಾಠ ಯಾವುದಕ್ಕೆ ಒಂದು ಪ್ರಯೋಜನವಾಗಿದೆ, ಪ್ರಚಲಿತವಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಯಹೂದಿಗಳಿಗೆ ಮತ್ತೆ ಕ್ರೈಸ್ತರಿಗೆ ಪ್ರಚಲಿತವಾದಂತ ಒಂದು ಸಂಭಾಷಣೆ ಕುರಿತಾದಂತ ಒಂದು ಪಾಠ ಪ್ರಿಯರೇ ಇದೆ. ನೋಡಿ, ಈಗ ಕ್ರೈಸ್ತರಾದಂತವ್ರು ನಾವು, ಯಹೂದಿಗಳು ಆಲ್ರೆಡಿ ಕ್ರಿಸ್ತನ ಕಾಲದಲ್ಲೂ ಇದ್ರು, ಹಳೆ ಒಡಂಬಡಿಕೆ ಕಾಲದಲ್ಲೂ ಇದ್ರು, ಈಗ್ಲೂ ಕೂಡ ಇಸ್ರೇಲ್ ಎಂಬ ಒಂದು ದೇಶದಲ್ಲಿ ವಾಸಿಸ್ತಿದ್ದಾರೆ ಪ್ರಿಯರೇ. ಆಗಿನ ಕಾಲದಲ್ಲಿ ಯೇಸು ಕ್ರಿಸ್ತರು ಯಹೂದಿಗಳ ಮಧ್ಯದಲ್ಲಿ ದೇವರಾಜ್ಯದ ಒಂದು ಸುವಾರ್ತೆನ ಸಾರ್ಬೇಕಾಗಿದ್ದಾಗ ಊರೂರಲ್ಲೂ ಒಂದೊಂದು ಆಲಯಗಳಿತ್ತು, ಅಲ್ಲೆಲ್ಲಾನು ಅವಕಾಶನ ಸಿಕ್ತಿತ್ತು. ಅಲ್ಲೆಲ್ಲಾನು ತಂದೆ ದೇವರ ಒಂದು ಉದ್ದೇಶ ಮತ್ತೆ ಪರಲೋಕ ರಾಜ್ಯದ ಒಂದು ವಿಚಾರಗಳನ್ನ ಹೇಳಿ ಅಲ್ಲಿರೋರ್ಗು ಪಾಠನ ಮಾಡಿ ಅಲ್ಲಿರೋರ್ಗು ತಿದ್ದಿ ತೀಳಿ ಬರ್ತಾ ಇದ್ರು ಪ್ರಿಯರೇ. ಇನ್ ಕೇಸಸ್ ಏನಾದ್ರು ಯೇಸು ಕ್ರಿಸ್ತರು ಇದೇ ರೀತಿ ಈ ಒಂದು ಕಾಲಘಟ್ಟಗಳಲ್ಲಿ, ಅಂದ್ರೆ ಈಗ ಕ್ರೈಸ್ತರ ಧರ್ಮದಲ್ಲಿ ಏನಾದ್ರು ಇಂಥ ಅವಕಾಶನ ಸಿಕ್ತಿದ್ದು, ಏನಾದ್ರು ಮಾತನಾಡಂತ ರೀತಿಯಲ್ಲಿ ಏನಾದ್ರು ಇದ್ದಿದ್ರೆ ನಿಜವಾಗ್ಲು ಅಲ್ಲಿರುವಂತ ಉನ್ನತ ಒಂದು ಅಧಿಕಾರದಲ್ಲಿರುವಂತವ್ರು ಖಂಡಿತವಾಗ್ಲೂ ಒಪ್ತಿರ್ಲಿಲ್ಲ. ಯೇಸು ಕ್ರಿಸ್ತರು ಅವು ಒಂದೊಳ್ಳೆ ರೀತಿ ಭಾಷಣನ, ಒಂದೊಳ್ಳೆ ರೀತಿ ವಿಭಿನ್ನವಾದಂತ ಒಂದು ಸುವಾರ್ತೆ ವಿಚಾರಗಳನ್ನ ಹೇಳಿದ್ರು ಕೂಡ, ಅಲ್ಲಿರೋರು ಕೇಳಿದ್ರು ಕೂಡ ಅಲ್ಲಿರುವಂತ ದೊಡ್ಡ ವ್ಯಕ್ತಿಗಳು ಕೇಳೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಪ್ರಿಯರೇ. ಏನಕ್ಕೆ ಅಂದ್ರೆ ಅವ್ರದೊಂದು ಸಿದ್ಧಾಂತಗಳು, ಅವರಲ್ಲಿದ್ದಂತ ಒಂದು ಪ್ರಚಲತೆಗಳು, ಅಂದ್ರೆ ಏನಂದ್ರೆ ಅವ್ರದೇ ಆದಂತ ಒಂದು ಉದ್ದೇಶಗಳು, ಅವ್ರದೇ ಆದಂತ ಒಂದು ಮಟ್ಟದ ಒಂದು ಯೋಜನೆಗಳೆಲ್ಲ ಬೈಬಲ್ ಅಲ್ಲಿ ಇಲ್ದೇ ಇರೋದನ್ನೇ ಇರೋದ್ರಿಂದ ಯೇಸು ಕ್ರಿಸ್ತರನ್ನು ಕೂಡ ಅವರು ನಿರಾಕರಿಸ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೀಗಿರ್ಬೇಕಾದ್ರೆ ನಮ್ಮಲ್ಲಿ ಇರುವಂತ ಒಂದು ಪ್ರಶ್ನೆ ಏನು ಅಂತ ನಾವು ನೋಡ್ಬೇಕಾದ್ರೆ, ನಾವೆಲ್ಲರೂ ಕ್ರೈಸ್ತರಾಗಿರೋದ್ರಿಂದ ಕ್ರಿಸ್ತರ ಒಂದು ಹಾದಿಲಿ ನಡೆದು ತಂದೆ ದೇವರ ಒಂದು ಮಾರ್ಗದರ್ಶನಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಕೂಡ ಈ ಒಂದು ಸತ್ಯ ಏನ್ ಹೇಳುತ್ತೋ ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರ ನಡೆಯೋದು ಸೂಕ್ತ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನ್ನು ಸಿಸ್ಟರ್ ರೀಡ್ ಮಾಡ್ತೀರಾ? ನಮ್ಮ ಕರ್ತನು ರೋಗಿಗಳೆಲ್ಲರನ್ನು ಗುಣಪಡಿಸಿದ್ದರು. ಇನ್ನೂ ಸಹ ಅಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ಬಂದು ಗುಣ ಹೊಂದುವ ನಿರೀಕ್ಷೆಯಿಂದಿದ್ದ ರೋಗಿಗಳ ಗುಂಪಿತ್ತು. ಆತನು ಸಂಕಷ್ಟಕ್ಕೊಳಗಾದ ಇಸ್ರಾಯೇಲಿನ ಕುರಿಗಳ ವಿಷಯವಾಗಿ ಬಹು ಅನುಕಂಪವುಳ್ಳವನಾಗಿದ್ದಾನೆಂಬುದನ್ನು ಓದುವಾಗ ನಮಗೆ ಇದು ಆತನಲ್ಲಿದ್ದ ಕರುಣೆ, ಪ್ರೀತಿ, ದಯೆ ಇವುಗಳ ವಿಷಯವಾಗಿ ನಮಗೆ ಗಾಢವಾದ ಅರಿವು ಉಂಟಾಗುತ್ತದೆ. ಹಾಗೂ ತನ್ನ ತಂದೆಯ ಮತ್ತು ಪರಿಶುದ್ಧ ದೂತರ ಮಹಿಮೆಯನ್ನು ತ್ಯಜಿಸಿ ಮಾನವರ ಸ್ಥಿತಿಗೆ ತನ್ನನ್ನು ತಗ್ಗಿಸಿಕೊಂಡ ಆತನು ಬಲಹೀನರು, ಪಾಪಿಗಳು, ಕೀಳು ಮಟ್ಟದಲ್ಲಿರುವವರು, ನೀತಿಗೆಟ್ಟವರು, ಬಾಧಿತರು ಮತ್ತು ಇವರ ವಿಷಯದಲ್ಲಿ ಅನುಕಂಪವುಳ್ಳವನಾಗಿರುವುದಕ್ಕೆ ನಮಗೆ ವಿಚಿತ್ರವೆಂದೆನಿಸುವುದಿಲ್ಲ. ವಾಸ್ತವದಲ್ಲಿ ಇದು ಆತನಿದ್ದಂತೆಯೇ ಇರುವುದೆಂದು ನಾವು ಹೇಳುವುದು ಇಂಥ ಅನುಕಂಪದ ಭಾವವಿಲ್ಲದೆ ಆತನು ನಮ್ಮ ಪರವಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ನಮಗೆ ವಿಮೋಚಕನಾಗಿರಲು ಆತನಿಗೆ ಹೇಗೆ ತಾನೇ ಸಾಧ್ಯ? ಆತನು ಈಗಲೂ ಹೀಗೆಯೇ ಇರುವವನೆಂದು ನಾವು ಯೋಚಿಸುವಾಗ ನಮ್ಮ ಬಲಹೀನತೆ ದೋಷಗಳ ನಡುವೆಯೂ ಮತ್ತು ನರಳುತ್ತಿರುವ ಲೋಕದ ಬಲಹೀನತೆ ದೋಷಗಳ ನಡುವೆಯೂ ಸಹ ಆತನಲ್ಲಿ ನಮಗೆ ಹೊಸ ಭರವಸೆ ಮೂಡುವುದು. ಹಾಗೂ ಅದೇ ಯೇಸುವು ತನ್ನ ಜನರ ವಿಷಯವಾಗಿ ಮಾತ್ರವಲ್ಲದೆ ಒಂದು ವಿಶಾಲ ಅರ್ಥದಲ್ಲಿ ತಾನು ಭೂಲೋಕದ ಎಲ್ಲ ಕುಲಗಳ ವಿಷಯವಾಗಿಯೂ ಅನುಕಂಪವುಳ್ಳವನಾಗಿದ್ದು ಒಂದು ನಿಗದಿತ ಕಾಲದಲ್ಲಿ ಅವರೆಲ್ಲರಿಗೆ ಮಾನಸಿಕ, ನೈತಿಕ, ಶಾರೀರಿಕ ಸಂಬಂಧವಾದ ಹಾನಿಕರ ಪಾಪದಿಂದ ಪೂರ್ಣವಾಗಿ ಮರಳಿ ಹಿಂಬರುವಂತಹ ಒಂದು ಅವಕಾಶವನ್ನು ನೀಡುವನು. ಖಂಡಿತವಾಗಿಯೂ ಆತನು ತನ್ನ ತಂದೆಯು ನಿಗದಿ ಮಾಡಿದ ಸಮಯದವರೆಗೂ ಕಾದಿರುವನು. ಅನಂತರ ಆತನು ನಿಜವಾಗಿಯೂ ಸಮಸ್ತವನ್ನು ಸರಿಮಾಡುವ ಕಾಲದಲ್ಲಿ ತನಗೆ ನಂಬಿಗಸ್ತರಾದವರೊಡನೆ, ಅಂದರೆ ಆ ರಾಜ್ಯಕ್ಕೆ ಸೇರುವ ವರ್ಗದವರೊಡನೆ ಅಬ್ರಹಾಮನ ಸಂತತಿಯಾಗಿ ಭೂಲೋಕದ ಎಲ್ಲ ಕುಲಗಳಿಗೆ ದೇವರೊಂದಿಗೆ ಸಂಧಾನವಾಗಿ ನಿತ್ಯ ಜೀವವನ್ನು ಪಡೆಯುವ ಆಶೀರ್ವಾದವನ್ನು ನೀಡುವನು. ಥ್ಯಾಂಕ್ ಯು ಸಿಸ್ಟರ್.
ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕರ್ತರು ಆಗಿನ ಒಂದು ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಅವರು ಬಂದಿದ್ದೆ ಯಾರಿಗೆ ಅಂತಂದ್ರೆ ಯಹೂದಿಗಳನ್ನ ಒಂದು ತೀಳಿ ಆ ಒಂದು ವಿಶೇಷವಾದಂತ ರಕ್ಷಣೆ ಮಾರ್ಗ ಇದೆಯಲ್ಲ, 1,44,000 ಸದಸ್ಯರಾಗಂತ ಒಂದು ಅವಕಾಶನ ಇವ್ರಿಗೆ ಏರ್ಪಾಟ್ ಮಾಡಿರೋದ್ರಿಂದ, ಇವರಲ್ಲಿ ಬರ್ಲಿ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿಂದ ಅವರಲ್ಲೇನೆ ಹಲವಾರು ರೀತಿಯಲ್ಲಿ ಕುಂದು ಕೊರತೆಗಳನ್ನೆಲ್ಲ ನೀಗಿಸ್ತಾ ಇದ್ರು. ಅವ್ರಿಗೆ ರೋಗ, ಆಮೇಲೆ ಅಸ್ವಸ್ಥತೆ, ಅವರಲ್ಲಿರುವಂತ ಒಂದು ಅಪನಂಬಿಕೆ, ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ದೃಢಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಂಥ ರೀತಿಯ ಒಂದು ಶುದ್ಧತೆ ಕಾರ್ಯಗಳಲ್ಲಿ ಅಂದ್ರೆ ಈಗ ಈ ಒಂದು ಅದ್ಭುತ ಕಾರ್ಯನ ಹೊಂದ್ಕೊಳ್ಳೋದು, ದೇವರಾಜ್ಯದ ಬಗ್ಗೆ ತಿಳ್ಕೊಳ್ಳೋದು ಬರೀ ಯಹೂದಿಗಳೇ ಸೀಮಿತರಾಗಿರಲ್ಲ, ಅನ್ಯರು ಕೂಡ ಬರ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅವರು ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಆದಷ್ಟು ಯೇಸು ಕ್ರಿಸ್ತನಿಂದ ಏನಾದ್ರೂ ಒಂದು ಹೊಂದ್ಕೊಳ್ಳೋದಕ್ಕೋಸ್ಕರ ಅವರು ಬರ್ತಾ ಇದ್ರು. ಬಟ್ ಯೇಸು ಕ್ರಿಸ್ತ ಅವ್ರಿಗೆ ತೋರ್ಸಿದ್ರ ಒಂದು ಪ್ರೀತಿ, ಕರುಣೆ, ಅನುಕಂಪ ಇದನ್ನೆಲ್ಲ ತೋರ್ಸಿದ್ರ ಅಂತಂದ್ರೆ ಖಂಡಿತವಾಗ್ಲೂ ತೋರ್ಸಿದಾರೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಯಹೂದಿಗಳಿಗೆ ತೋರ್ಸಿದಷ್ಟು ಇವ್ರಿಗೆ ತೋರಿಸ್ಲಿಲ್ಲ. ಯಾಕೆ ಇದ್ ರೀತಿ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲಿ ನರಳುತ್ತಿರುವಂತ ಈ ಒಂದು ಲೋಕನ ತೆಗಿಬೇಕು. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಈಗ ಜಸ್ಟ್ ಯೇಸು ಕ್ರಿಸ್ತರು ಅವ್ರಿಗೆಲ್ಲ ಗುಣಪಡಿಸ್ಬಿಟ್ರೆ ಆಗೋಗ್ತಿತ್ತ? ಗುಣ ಹೊಂದ್ಕೊಳ್ಳೋರು ಮತ್ತೆ ಪಾಪ ಮಾಡ್ತಿದ್ರು, ಯಾವ್ದಾದ್ರು ತೊಂದ್ರೆಲಿ ಒಳಗಾಗ್ತಿದ್ರು. ಅದೇ ತಂದೆಯ ದೇವ್ರ ಯೋಜನೆಯನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಬಿಟ್ರೆ, ಇಡೀ ಲೋಕಕ್ಕೆ ಆಶೀರ್ವಾದ ಕೊಟ್ರೆ, ಇಡೀ ಲೋಕದಲ್ಲಿ ಪಾಪನ ತೆಗೆದ್ಬಿಟ್ರೆ, ಮರಣನ ತೆಗೆದ್ಬಿಟ್ರೆ, ಹೇಗೆ ಎಲ್ರೂ ಕೂಡ ತಂದೆಯ ಈಗ ಹೇಗಿರ್ಬೇಕು ಅನ್ಕೊಂಡಿದ್ರೆ ಆ ರೀತಿ ಮಾಡೋದೇನೆ ಅಲ್ಟಿಮೇಟ್ ಗುರಿಯಾಗಿತ್ತು ಪ್ರಿಯ ಸಹೋದರ ಮತ್ತು ಸಹೋದರ. ಅದಕ್ಕೆ ಯೇಸು ಕ್ರಿಸ್ತರು ಅವರು ಆ ಒಂದು ಕಾಲದಲ್ಲಿ ಮೊದಲನೇ ಬರುವಿಕೆಯಲ್ಲಿ ಅಷ್ಟು ರೀತಿಯ ಒಂದು ಅನುಕಂಪನ, ಅಷ್ಟು ರೀತಿಯ ಒಂದು ಒಡನಾಟನ ತೋರ್ಸಿದ್ರು ಕೂಡ ಬಹುತೇಕ ಭಾಗದಲ್ಲಿ ಕಮ್ಮಿಯಾಗಿತ್ತು ಪ್ರಿಯ ಸಹೋದರ ಮತ್ತು ಸಹೋದರರ. ಹೀಗಿರ್ಬೇಕಾದ್ರೆ ಯಾಕೆ ಇನ್ನೊಂದು ಪ್ರಶ್ನೆ ನಾವು ನೋಡೋದೇ ಆದ್ರೆ, ಅಬ್ರಹಾಮನ್ ಸಂತತಿಯವ್ರಿಗೆ ಮಾತ್ರ ಯೇಸು ಕ್ರಿಸ್ತರು ಯಾಕೆ ಅಷ್ಟೊಂದು ಒಲವನ್ನ ತೋರ್ಸಿದ್ರು ಅಂದ್ರೆ, ನಮ್ಗೆಲ್ಲ ತಿಳಿದಿರೋ ಪ್ರಕಾರ ಆ ಒಂದು ಪರಲೋಕ ರಾಜ್ಯಕ್ಕೆ ಹೋಗೋಲಿಕ್ಕೆ ಯೋಗ್ಯರಾಗಿರೋರ್ನ ಮಾತ್ರಕ್ಕೋಸ್ಕರ ಇದನ್ನ ಮಾಡಿದ್ರು. ಬಟ್ ಮುಂದೆ ಬರುವಂತ ಒಂದು ಯುಗದಲ್ಲಿ, ಕ್ರಿಸ್ತನ ಒಂದು ನಿಜವಾದಂತ ಒಂದು ರಾಜ್ಯದಲ್ಲಿ, ಅಂದ್ರೆ ಎರಡನೇ ಒಂದು ಬರುವಿಕೆ ಒಂದು ಕಾಲಘಟ್ಟಗಳಲ್ಲಿ ಸಂಪೂರ್ಣವಾಗಿ ಯೇಸು ಕ್ರಿಸ್ತರ ಒಂದು ರಾಜ್ಯ ವಹಿಸ್ಕೊಂಡಾಗ ಇಡೀ ಲೋಕಕ್ಕೂ, ಕ್ರಿಸ್ತರ ಮಕ್ಕಳಿಗೂ ಎಲ್ರಿಗೂ ಕೂಡ ಅನುಕಂಪ, ಪ್ರೀತಿ ಇನ್ನು ಮುಂತಾದ ಒಂದು ವಿಚಾರಗಳನ್ನ ತೋರ್ಪಡಿಸಿ ಅವ್ರನ್ನ ಇದರಿಂದ ಬಿಡುಗಡೆ ಮಾಡೋದು, ಸೈತಾನಿನ ಒಂದು ಒಡನಾಟದಿಂದ ಬಿಡುಗಡೆ ಮಾಡಿ ತಂದೆ ದೇವರಿಗೆ ಒಪ್ಪಿಸ್ಕೊಳ್ಳೋದೇ ಕ್ರಿಸ್ತನ ಒಂದು ಮೂಲ ಉದ್ದೇಶ ಆಗಿತ್ತು ಪ್ರಿಯರೇ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ರವಿ ಬ್ರದರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ನಮ್ಮ ಪಾಠದ ವಿಷಯದ ಸಮಯದಲ್ಲಿ ಆತನ ಕಾರ್ಯವು ಇಂಥ ವಿಶಾಲವಾದ ತಿರುವನ್ನು ತೆಗೆದುಕೊಂಡಿರಲಿಲ್ಲ. ಈಗ ಆತನು ಆ ಸಮಯ ಪರಿಮಿತಿಯನ್ನು ದಾಟಿ ಮುಂದುವರಿದು ಬಂದಿದ್ದರೂ ಈಗಲೂ ಆ ಕಾಲವು ಇನ್ನೂ ಪ್ರಾಪ್ತವಾಗಿರುವುದಿಲ್ಲ. ಆಗ ದೇವರೊಂದಿಗೆ ಸಂಧಾನವಾಗಲು ಮಾಡುವ ಆತನ ಸಹಾಯದ ವಿಷಯವಾದ ಆತನ ಸಂದೇಶವು ಕೇವಲ ತಪ್ಪಿಸಿಕೊಂಡ ಕುರಿಯಂತಿರುವ ಇಸ್ರೇಲ್ ಮನೆತನದವರಿಗೆ ಮಾತ್ರ ಸೀಮಿತವಾಗಿದ್ದು, ಅದು ಸಮಾರ್ಯದವರಿಗಾಗಲಿ ಅನ್ಯಜನರಿಗಾಗಲಿ ವಿಸ್ತರಿಸಲ್ಪಟ್ಟಿರಲಿಲ್ಲ. ಅಲ್ಲಿಂದೀಚೆಗೆ ಸಂಧಾನವಾಗುವ ಆಶೀರ್ವಾದವು ಈ ಸುವಾರ್ಥ ಯುಗದಲ್ಲಿ ಸಮಾರ್ಯರು ಮತ್ತು ಅನ್ಯಜನರಲ್ಲಿ ಯಾರ್ಯಾರು ಕೇಳುವ ಕಿವಿಯುಳ್ಳವರಾಗಿರುವರೋ ಅವರೆಲ್ಲರಿಗೆ ವಿಸ್ತರಿಸಲಾಗುತ್ತಿರುವುದು. ಹೀಗಾಗಿ ಈ ಸುವಾರ್ಥ ಯುಗದಲ್ಲಿ ಅವರು ದೇವರೊಂದಿಗೆ ಸಂಧಾನವಾಗುವ ಭಾಗ್ಯವನ್ನು ಪಡೆದಿರುವರು. ಆದರೆ ಕಿವುಡರೆಲ್ಲರ ಕಿವಿಗಳು ತೆರೆಯಲ್ಪಟ್ಟು ಅವರೆಲ್ಲರೂ, ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ದೇವರನ್ನು ತಿಳಿದುಕೊಳ್ಳುವುದು ಈ ಕಾಲವನ್ನು ಸುವಾರ್ಥ ಯುಗವನ್ನು ಅನುಸರಿಸಿ ಬರುವ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ನಡೆಯಲ್ಪಡುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಆಸ್ ಇಟ್ ಈಸ್ ನಾವು ನೋಡಿದಂತ ಪ್ರಿಯರೇ, ಈಗ ಮೇಲ್ಗಡೆ ನೋಡಿರುವಂತ ಕಾಂಟೆಕ್ಸ್ಟ್ ಮತ್ತೆ ಎರಡನೇ ಒಂದು ಕಾಂಟೆಕ್ಸ್ಟ್ ಸಿಮಿಲರ್ ಆಗಿದೆ. ಈ ಎಲ್ಲಾ ಪಾಠಗಳು, ಈ ಎಲ್ಲಾ ವಿಚಾರಗಳು, ಇದನ್ನೆಲ್ಲ ಯೇಸು ಕ್ರಿಸ್ತರು ಆಗಿನ ಕಾಲಘಟ್ಟದಲ್ಲಿ ಯಾಕೆ ಅಷ್ಟು ಮನದಟ್ಟಾಗಿ ಅವ್ರಿಗೆ ಹೇಳಿಲ್ಲ ಅಂತ ನಾವು ನೋಡ್ಬೇಕಾದ್ರೆ, ಒಂದೇ ಒಂದು ಮುಂದೆ ಬರುವಂತ ಯುಗದಲ್ಲಿ ಎಲ್ರಿಗೂ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ವಿಸ್ತರಿಸಿದಾಗ್ಲೇನೆ ಗೊತ್ತಾಗೋದು. ಏನಕ್ಕೆ ಅಂತಂದ್ರೆ, ಅದು ಒಂದು ಇಸ್ರೇಲ್ ಮನೆ
ವಾರ್ತೆಯವರಿಗೆ ಅಂತ ಅನ್ಬಿಟ್ಟು ಹೇಳ್ತೀವಿ. ಏನಿದ್ರ ಅರ್ಥ ಅಂದ್ರೆ ಇದೊಂದ್ ಸ್ವಲ್ಪ ಡೀಪ್ ನಾವು ಮೆಡಿಟೇಷನ್ ಮಾಡೋಣ. ನೋಡಿ, ಆ ಅನ್ಯರು, ಅನ್ಯ ಜನಾಂಗದವರು, ಸಮಾರ್ಯದವರು, ಇಸ್ರೇಲ್ ಮನೆತನದವರು ಅಂದ್ರೆ ಏನು ಪ್ರಿಯರೇ? ಈಗ ಒಂದು ಮನೆತನ ಅಂತ ಕರೀತಾ ಇದಾರೆ ಅಂದ್ರೆ ಏನರ್ಥ ಅಂದ್ರೆ ಆ ಮನೆಯಲ್ಲಿರುವಂತ ಒಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡಿರುವಂತ ಸದಸ್ಯರುಗಳು ಅಂತ ಅನ್ಬಿಟ್ಟು ಅರ್ಥ. ಅದ್ರಲ್ಲಿ ಹಿಂದೆ ಮುಂದೆ ಆಗ್ಬೋದು, ಬಟ್ ಅದ್ರ ಬಗ್ಗೆ ಏನಾದ್ರು ಹೇಳಿದಾಗ ಸ್ವಲ್ಪ ಕ್ಲೂ ಕೊಟ್ಟಾಗ್ಲೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಡೆಯುವಂತ ಒಂದು ಪಂಗಡದ ಜನರೇ ಆ ಒಂದು ಇಸ್ರೇಲ್ ಮನೆತವನ ಜನರು ಅಂತ ಹೇಳ್ಬೋದು. ಅನ್ಯರು ಅಂದ್ರೆ ಏನು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಒಂದು ಅನ್ಯ ದೇಶದಲ್ಲಿ ವಾಸಿಸೋರು, ಮತ್ತೆ ಅನ್ಯ ಜನಾಂಗದವರು, ಮತ್ತೆ ಅನ್ಯ ದೇವತೆಗಳನ್ನೆಲ್ಲ ಇದ್ರು ಇಲ್ದೇ ಇರುವಂತವ್ರನ್ನೆಲ್ಲಾನು ಪೂಜೆ ಮಾಡುವಂತವ್ರು. ಸಮಾರ್ಯದವರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇವರು ಎರಡಕ್ಕೂ ಇಲ್ದೇ ಇರುವಂತ ಒಂದು ಮೂರನೇ ಒಂದು ಭಾಗದಲ್ಲಿರುವಂತ ಒಂದು ಜನಾಂಗದವರು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಯೇಸು ಕ್ರಿಸ್ತರು ಬಂದ್ರಪ್ಪ, ಅವರು 3.5 ವರ್ಷಗಳ ಕಾಲ ಹೆಚ್ಚಾಗಿ ಸಮಯನ ಕಳೆದಿದೆ ಇಸ್ರೇಲ್ ಮನೆತನದವ್ರ ಹತ್ರ. ಅವ್ರ ಹತ್ರ ಏನಾದ್ರು ಏನೇ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಾಗ್ತಿತ್ತು. ಏನಕ್ಕೆ ಅಂತಂದ್ರೆ ಅವರ ಹಿರಿಯರು, ಪೂರ್ವಿಕರು ನಡೆದ್ ಬಂದಿದ್ರ ಒಂದು ಘಟನೆಗಳು ಅದನ್ನೆಲ್ಲಾನು ಕೂಡ ಧ್ಯಾನ ಮಾಡ್ತಾ ಇದ್ರು. ಈಗ ಯೇಸು ಕ್ರಿಸ್ತನ ಒಂದ್ ಟಾಪಿಕ್ ಹೇಳಿದಾಗ, ಓ ಇದು ಅಲ್ಲಿಗೆ ಲಿಂಕು, ಇದನ್ನ ಈ ತರ ನಾವ್ ಅರ್ಥ ಮಾಡ್ಕೋಬೇಕು, ಇದನ್ ಹಿಂಗಿದೆ ಅಂತ ಅನ್ಬಿಟ್ಟು ಕ್ಯಾಚ್ ಮಾಡ್ಕೊಳ್ಳೋರು. ಬಟ್ ಅವರ ಒಂದು ಗುಣ ಸುಟ್ರು ಕೂಡ ಹೋಗ್ತಿರ್ಲಿಲ್ಲ, ಬಟ್ ಅರ್ಥ ಮಾಡ್ಕೋತಾ ಇದ್ರು ಪ್ರಿಯರೇ. ಆದ್ರೆ ಏನಾಯ್ತು ಅಂತಂದ್ರೆ ಅವರಲ್ಲಿ ಮೊಂಡತನ ಇರೋದ್ರಿಂದ ಅವರು ದೇವ್ರನ್ನ ಕಳ್ಕೊಂಡ್ರು. ದೇವರ ಒಂದು ದೃಷ್ಟಿಕೋನದಿಂದ ಅವರು ದೂರ ಆದ್ರು. ಈಗ ಇದೇ ಒಂದು ಒಲವು ಏನಾಗುತ್ತೆ ಅಂದ್ರೆ ಅನ್ಯರ ಮೇಲೆ ಬೀಳುತ್ತೆ ಪ್ರಿಯರೇ. ಅನ್ಯರ್ದ ಏನಾಗಿತ್ತು? ಅನ್ಯರ್ಗೆ ಏನೋ ಒಂದು ರೀತಿಲಿ ಇದ್ರು, ಅವ್ರಿಗೆ ಸತ್ಯ ಅನ್ನೋದನ್ನ ಬಿದ್ದಾಗ, ಸತ್ಯವಾದಂತ ಒಂದು ವಿಚಾರಗಳು ಅವರ ಒಂದು ಮನದಟ್ಟಿಗೆ ಬಿದ್ದಾಗ ಏನ್ ಮಾಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಹಳೆದನ್ನ ತ್ಯಜಿಸಿ ಹೊಸದಾಗಿರುವಂತ ಈ ಒಂದು ವಿಚಾರಗಳನ್ನ ಕಲಿತು ತಿಳ್ಕೊಂಡು ಜ್ಞಾಪದಲ್ಲಿ ಇಡ್ಕೊಂಡು ಓಟ ಓಡ್ತಿರುವಂತ ಈಗಿರುವಂತ ಸುವಾರ್ತೆಯ ಕಾಲದಲ್ಲಿರುವಂತ ಮಕ್ಕಳು ಪ್ರಿಯರೇ. ಆಗಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದ್ರಲ್ಲಿ ತುಂಬಾ ವ್ಯತ್ಯಾಸಕರವಾದಂತ ಒಂದು ವಿಚಾರಗಳಿದೆ. ಇದನ್ನ ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ತಿಳಿಸ್ತಾರೆ, ನೋಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ದಿವ್ಯಾ ಸಿಸ್ಟರ್ ಇದೆಯಾ? ಬ್ರದರ್ ರೀಡ್ ಮಾಡ್ತೀನಿ. ಓದಿ ಸಿಸ್ಟರ್. ಹೀಗಾಗಿ ಎಲ್ಲಿಯವರೆಗೂ ಕರ್ತನಿಂದ ಸಹಾಯದ ಇರುವರೋ ಹಾಗೂ ಅದನ್ನು ಬಯಸುವರೋ ಅಲ್ಲಿಯವರೆಗೂ ಕನಿಕರವೆಂಬುದು ನಮ್ಮ ಕರ್ತನ ಗುಣದಲ್ಲಿನ ಒಂದು ಅಂಶವಾಗಿ ವ್ಯಕ್ತವಾಗುತ್ತಿರುವುದು. ಮತ್ತು ಇದು ಆತನಿಂದ ಸಹಾಯವನ್ನು ಬಯಸುವವರೆಲ್ಲರೂ ಅದನ್ನು ಪಡೆದುಕೊಳ್ಳುವವರೆಗೂ, ಅಂದರೆ 1000 ವರ್ಷದ ಆಳ್ವಿಕೆಯ ಕಾಲದ ಅಂತ್ಯದವರೆಗೂ ವ್ಯಕ್ತಗೊಳ್ಳುತ್ತಿರುವುದು. ಅಲ್ಲದೆ ಇದರಿಂದ ಆಶೀರ್ವಾದ ಪಡೆಯಲಾರದ ಕೆಲವರು ಯಾರೆಂದರೆ ಆತನ ಸಹಾಯವನ್ನು ಮನಪೂರ್ವಕವಾಗಿ ನಿರಾಕರಿಸುವಂತವರು. ಆಗ ಅಲ್ಲಿಯವರೆಗೂ, ಅಂದರೆ ಇದು ನೆರವೇರುವವರೆಗೂ ಆತನಿಗೆ ಕನಿಕರ ಬಳಸುವುದನ್ನು ನಿಲ್ಲಿಸಲಾಗದು. ಕಾರಣ ಅನಂತರದಲ್ಲಿ ಕನಿಕರದ ಅವಶ್ಯಕತೆ ಇರುವುದಿಲ್ಲ. ಆಗ ಕ್ರಿಸ್ತನಲ್ಲಿರುವ ದೇವರ ಕೃಪೆಯ ಮೂಲಕವಾಗಿ ಪರಿಪೂರ್ಣತೆ ಹೊಂದುವ ಅವಕಾಶವು ಅಲ್ಲಿ ಎಲ್ಲೆಡೆ ಲಭ್ಯವಾಗಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಗತ್ಯತೆಗಳನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಒಂದು 2ನೇ ಬರುವಿಕೆಯಲ್ಲಿ ಅಂತ್ಯ ಕಾಲದವರೆಗೂ ಕೂಡ, ಅಂದರೆ ಕ್ರಿಸ್ತನ ಒಂದು 1000 ವರ್ಷದ ಆಳ್ವಿಕೆ ಕಾಲದ ಕೊನೆಯ ಭಾಗದವರೆಗೂ ಕೂಡ ಏನೇ ನಡೆಯುತ್ತೆ ಅಂಶನ ನಾವು ನೋಡೋಣ. ನೋಡಿ, ಈಗ ಬಲಹೀನತೆ ಇರುವಂತ ಒಂದು ಜನಾಂಗಗಳು ಅವ್ರಿಗೆ ಹೇಳಿದ್ರು ಅರ್ಥ ಮಾಡ್ಕೊಂತ ಇದ್ದಾರೆ, ತಿಳ್ಕೊಂತ ಇದ್ದಾರೆ, ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಅಪೂರ್ಣವಾಗಿ ಅವರು ಸೋತು ಹೋಗ್ತಾ ಇರ್ತಾರೆ ಜನಾಂಗ. ಅಂತ ಒಂದು ಜನಾಂಗಕ್ಕೂ ಕೂಡ ಅವಕಾಶಗಳನ್ನ ಏರ್ಪಡಿಸ್ತಾನೆ ಇರ್ತಾರಂತೆ ಪ್ರಿಯರೇ. ಎಲ್ಲಿವರೆಗೆ? 1000 ವರ್ಷದ ಅಂತ್ಯ ಕಾಲದವರೆಗೆ. ಅಂದ್ರೆ ಏನು? ಪರ್ ಮೆಂಬರ್ಗೆ 100 ಇಯರ್ಸ್ ಇರುತ್ತೆ. ಬಟ್ ಈ ಒಂದು ಪೀರಿಯಡ್ ಓವರ್ಲ್ಯಾಪಿಂಗ್ ಮಾಡ್ಬೇಕಾದ್ರೆ ಈ ಇಷ್ಟು ವರ್ಷಗಳು ಕೂಡ ಅನುಕಂಪ ಅನ್ನೋದನ್ನ ತೋರಿಸ್ತಾ ಇರ್ತಾರೆ. ಆದ್ರೆ ಇದು ಯಾವ ರೀತಿ ಇರುತ್ತೆ? ಈಗ ವರ್ಚುಲಿ ಆಗಿರುತ್ತಾ ಅಂತಂದ್ರೆ ಇಲ್ಲ ರೀ. ಇದೆಲ್ಲ ಒಂದು ಆತ್ಮಿಕವಾದಂತ ರೀತಿಯಲ್ಲಿ ಕೋಡ್ನೆಸ್ ತರ ಇರುತ್ತೆ ಪ್ರಿಯರೇ. ಕ್ರಿಸ್ತನ ಒಂದು ರಾಜ್ಯನ ಏನಾಗಿರುತ್ತೆ ಅಂತಂದ್ರೆ ಒಂದು ಆತ್ಮಿಕವಾದಂತ ಒಂದು ಸನ್ನಿವೇಶದಲ್ಲಿ ನಡೆಯುವಂತ ಒಂದು
ಕಾರ್ಯಚಟುವಟಿಕೆಗಳು ಯಾವ ತರ. ಈಗ ನಾವೆಲ್ಲ ಏನ್ ಅನ್ಕೋಬಿಡ್ತೀವಿ ಅಂತಂದ್ರೆ ನಮ್ಮ ಒಂದು ಇಮ್ಯಾಜಿನೇಷನ್ ಅಲ್ಲಿ ಏನು, ಈ ಈ ಒಂದು ಭೂಮಿನೇ ಪರಲೋಕ ಹೆಂಗಿರುತ್ತೋ ಹಂಗಾಗ್ಬಿಡುತ್ತೆ. ಇಲ್ಲ ರೀ, ಆ ರೀತಿ ಆಗಲ್ಲ. ಈ ಒಂದು ಭೂಮಿಲಿ ಏನಾಗಿರುತ್ತೆ ಅಂತಂದ್ರೆ ಪರಲೋಕದ ತರ ಆಗೋದಿಲ್ಲ. ಬಟ್ ಈ ಒಂದು ಭೂಮಿಲಿ ಇರುವಂತ ಒಂದು ಕೆಟ್ಟತನಗಳೆಲ್ಲ ಇದೆಯಲ್ಲ, ಇದನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ತಾ ಇರ್ತಾರೆ ಪ್ರಿಯರೇ. ಇರೋದಿಲ್ಲ. ಓಕೆನಾ. ಸೊ ಉಟ್ಕೊಂಡ್ರು ಮತ್ತೆ ಅದನ್ನ ಸರ್ವನಾಶ ಮಾಡ್ತಾನೆ ಇರ್ತಾರೆ. ಈ ರೀತಿ ಇರುತ್ತೆ. ಒಳ್ಳೇದನ್ನು ಮಾತ್ರ ಇಲ್ಲಿ ಸ್ಟೇಬಲ್ ಆಗಿರುತ್ತೆ. ಇದರಲ್ಲಿ ನಮ್ಮಲ್ಲಿರುವಂತ ಒಂದು ನಡೆ ನುಡಿ ಕೆಟ್ಟತನ ಅದನ್ನೆಲ್ಲಾನು ಏನ್ ಮಾಡ್ಬೇಕು, ತಿದ್ಕೊಂಡು ಪರಿಪೂರ್ಣತೆ ಆದಂತ ಒಂದು ಹಂತಕ್ಕೆ ನಾವು ಬರ್ಬೇಕು ಪ್ರಿಯರೇ. ಈ ರೀತಿ ಕ್ರಿಸ್ತನ ಒಂದು ವೈಶಲ್ಯತೆ ಇರೋದು. ಇದಾದ ಮೇಲೆ 1000 ವರ್ಷ ಆದ ನಂತರನು ಕೂಡ ಇರುತ್ತಾ ಅಂದ್ರೆ ಇಲ್ಲ ರೀ. ಅಲ್ಲೇ ಟೆಸ್ಟಿಫೈ, ಇಲ್ಲೇ ಅವರು ಟೆಸ್ಟ್ ಇನ್ನೂ ಒಂದು ಅವಕಾಶ ಕೊಟ್ರು. ಒಂದು ಮನುಷ್ಯನಾಗಿ ಒಂದು ಅವಕಾಶನ ಕೊಟ್ಟಿದ್ರು. ಮತ್ತೆ ಅವ್ರ ಮರಣವನ್ನು ಮತ್ತೆ ಕ್ರಿಸ್ತನ ಮುಖಾಂತರ ಜೀವಿಸಿ ಮತ್ತೆ 1000 ವರ್ಷದಲ್ಲಿ ಬಂದು ಕೂಡ ಮತ್ತೆ ಅವರು ತಿದ್ಕೊಳ್ಳಿಲ್ಲ ಅಂದಾಗ ಅವ್ರಿಗೆ ಅಂತಿಮ ಅನ್ನೋದನ್ನ ದೇವರು ನಿರ್ಧರಿಸ್ತಾರೆ ಪ್ರಿಯರೇ. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಆಗ ಕ್ರಿಸ್ತನಲ್ಲಿರುವಂತ ದೇವರ ಕೃಪೆ ಮೂಲಕನೇ ಎಲ್ರೂ ಕೂಡ ಹೊಂದ್ಕೊಳಕ್ ಸಾಧ್ಯ ಹೊರತು, ಕ್ರಿಸ್ತನ್ ಮುಖಾಂತರನೇ ತಂದೆ ದೇವ್ರು ಬರಕ್ ಸಾಧ್ಯ ಹೊರತು, ಅದು ಹೊರತುಪಡಿಸಿ ಬೇರೆ ಒಂದು ಮಾರ್ಗವೇ ಇಲ್ಲ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ. ಜನರ ಗುಂಪಿನ ಬಗ್ಗೆ ನಮ್ಮ ಕರ್ತನಿಗಿದ್ದ ಕನಿಕರವು ಅಸ್ವಸ್ಥರನ್ನು ಸ್ವಸ್ಥಪಡಿಸುವ ಮುಂತಾದ ಶಕ್ತಿ ಪಡೆದ ಪ್ರತಿನಿಧಿಗಳನ್ನು ಈ ಕಾರ್ಯಕ್ಕಾಗಿ ಕಳುಹಿಸಿಕೊಡುವ ಸಲಹೆ ಮಾಡಿತ್ತು. ಹಾಗೂ ಬೆಳೆಯು ಬಹಳ, ಆದರೆ ಕೆಲಸದವರು ಸ್ವಲ್ಪ ಎಂಬ ತನ್ನ ಆಲೋಚನೆಯ ಅನುಸಾರ ತಮ್ಮ ಆಲೋಚನೆಗಳನ್ನು ಹೊಂದಿಸಿಕೊಂಡಿರಬೇಕೆಂದು ಆತನು ತನ್ನ ಶಿಷ್ಯರಿಗೆ ತಿಳಿಸಿ ಈ ವಿಷಯವಾಗಿಯೂ ಪ್ರಾರ್ಥಿಸಬೇಕೆಂದು ಹೇಳಿದ್ದನು. ಅವರ ಪ್ರಾರ್ಥನೆಯ ತಿರುಳು ಅಗತ್ಯವಾಗಿ ಬೆಳೆಯ ಯಜಮಾನನಿಗೆ ಸುಗ್ಗಿಯ ಬೆಳೆಯನ್ನು ಕೊಯ್ಯುವವನಾಗಿ ತನ್ನನ್ನು ಕಳುಹಿಸಿಕೊಡು ಎಂದಾಗಿತ್ತು. ಯೇಸುವು ತಾನೇ ಆ ಬೆಳೆಯ ಯಜಮಾನನು. ಆ ಸಂಗತಿಯೆಲ್ಲವೂ ಆತನ ಕೈಯಲ್ಲಿತ್ತು. ಮತ್ತು ಕರ್ತನ 12 ಮಂದಿ ಶಿಷ್ಯರು ಶೀಘ್ರವಾಗಿ ಆತನು ಸುಗ್ಗಿಯ ಕಾರ್ಯವನ್ನು ಹೆಚ್ಚಿಸುವ ಆಲೋಚನೆಯಲ್ಲಿರುವುದನ್ನು ಮತ್ತು ಆತನಿಗಿದ್ದ ಉತ್ಸಾಹವನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದರು. ಅದರ ಪರಿಣಾಮವಾಗಿ ಅವರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿಕೊಟ್ಟನು. ಆದರೂ ತನ್ನ ಸೇವೆಯನ್ನು ಶಾರೀರಿಕ ಸಂಬಂಧವಾದ ಇಸ್ರಾಯೇಲ್ಯರಿಗೆ ಸೀಮಿತಪಡಿಸಿಕೊಂಡಂತೆಯೇ ಅವರು ಹೋಗುವುದನ್ನು ನಿರ್ಬಂಧಿಸಿದ್ದನು. ಏಕೆಂದರೆ ದೇವರ ಒಡಂಬಡಿಕೆ ವಾಗ್ದಾನಗಳೆಲ್ಲವೂ ಆ ಜನಾಂಗಕ್ಕೆ ಇನ್ನೂ ಸೀಮಿತವಾಗಿದ್ದವು ಮತ್ತು ತಂದೆ ನಿಗದಿ ಮಾಡಿರುವ ಸಮಯವು ಬರುವವರೆಗೂ ಅವುಗಳು ಇತರರಿಗೆ ತೆರೆಯಲ್ಪಡಲಾಗದು. ಏನೆಂದರೆ ಅದು ಪ್ರವಾದಿಯಾದ ದಾನಿಯೇಲನ ಮೂಲಕ ತಿಳಿಸಲಾಗಿದ್ದು ಮತ್ತು ನಮ್ಮ ಕರ್ತನು ಶಿಲುಬೆಗೆ ಹಾಕಲ್ಪಟ್ಟ ನಂತರದ 3.5 ವರ್ಷಗಳ ಅಂತ್ಯದಲ್ಲಿ ಮುಕ್ತಾಯವಾಗುವ 70 ವಾರಗಳ ಕೃಪಾನುಗ್ರಹದ ಕಾಲ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಜನಾಂಗದ ಗುಂಪುಗಳು ಅಂದ್ರೆ ಯಾರು? ಇಸ್ರೇಲ್ ಜನಾಂಗದವ್ರನ್ನ ಒಂದು ಗುಂಪಿನಕ್ಕೆ ಹೋಲಿಕೆ ಮಾಡ್ತಾ ಇದ್ರೆ ಪ್ರಿಯರೇ. ಈ ಒಂದು ಗುಂಪಿನ ಜನರಿಗೆ ಹಲವಾರು ತೊಂದರೆಗಳೆಲ್ಲ ಇತ್ತು. ಹೇಗೆ? ಈಗ ನಮ್ಮಲ್ಲೂ ಕೂಡ ಹಲವಾರು ತೊಂದರೆಗಳಿಲ್ವಾ? ನಾವೆಲ್ಲ ಪರಿಪೂರ್ಣರ ಇಲ್ಲ ಅಲ್ವಾ? ನಾವು ಇನ್ನು ಪರಿಪೂರ್ಣರಾಗೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇವೆ. ಅದೇ ತರ ಅಲ್ಲಿದ್ದಂತ ಒಂದು ಜನಾಂಗದಲ್ಲೂ ಕೂಡ ಒಂದು ಪರಿಪೂರ್ಣದ ಹಂತಕ್ಕೆ ಆಗಿ ಬೆಳವಣಿಗೆನ ಹೊಂದ್ಕೊಳ್ಳೋದಕ್ಕೆ ನಿಗದಿತವಾದಂತ ಒಂದು ಸಮಯ ಇತ್ತು. ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು, ಸ್ಥಾನಿಕಂತ ಯೋಹಾನರು ಎಲ್ರೂ ಕೂಡ ಏನ್ ಮಾಡಿದ್ರು? ಪ್ರಯತ್ನನ ಪಟ್ಟಿದ್ರು. ಅದಾದ್ಮೇಲೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಶಿಷ್ಯಂದಿರನ್ನು ಕೂಡ ಇಬ್ರಿಬ್ರಾಗಿ ಜೊತೆಯಾಗಿ ಮಾಡಿ ಯಾರ ಬಳಿ ಕಳಿಸ್ತಾರೆ? ಬರೀ ದೇವ್ರ ಆರಿಸಲ್ಪಟ್ಟಂತ ಯಹೂದಿ ಜನಾಂಗದವ್ರ ಹತ್ರ ಮಾತ್ರನೇ ಈ ಶಿಷ್ಯಂದಿರು ಕೂಡ ಹೋಗಿದ್ದು. ಯೇಸು ಕ್ರಿಸ್ತರು ಯಹೂದಿ ಜನಾಂಗದ ಹತ್ರನೇ ಹೋಗಿ ಬಂದಿದ್ದು, ಇದ್ ನೆಲ್ಸಿದ್ದು, ಅವ್ರಿಗೇನೆ ಎಲ್ಲಾ ರೀತಿನೂ ಸೌಕರ್ಯನ ಮಾಡಿದ್ದು. ಅನ್ಯರ್ಗೂ ಕೂಡ ಮಾಡಿದ್ರು, ಬಟ್ ಒಲವು ಜಾಸ್ತಿ ಇದ್ದಿದ್ದು ಇವ್ರಿಗೇನೆ. ಓಕೆನಾ. ಸೊ ಶಿಷ್ಯಂದಿರು ಮೆಜಾರಿಟಿ ಏನ್ ಮಾಡಿದ್ರು ಅಂತಂದ್ರೆ ಯಹೂದಿಗಳ ಹತ್ರನೇ ಇದ್ರು ಕೂಡ ಅನ್ಯರ ಹತ್ರ ಹೋಗಿರುವಂತ ಒಂದು ಪುರಾವೆ ನಮ್ಗೆ ತುಂಬಾ ಕಮ್ಮಿ ಇದೆ. ಸೊ ಈ ಒಂದು ಇಬ್ರಿಬ್ರು ಮಾಡು ಕೂಡ ಅವ್ರ ಬಳಿಗೆನೆ ಕಳ್ಸಿ ಅವ್ರಿಗೆ ಇನ್ನೂ ಹೆಚ್ಚಾಗಿ ಜ್ಞಾನನ ಸತ್ಯನ ತಿಳ್ಕೊಳ್ಳಿ ಅಂತ ಅನ್ಬಿಟ್ಟು ಕೊಟ್ರು. ಯಾಕೆ ಇಷ್ಟೆಲ್ಲ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ, ದಾನಿಯೇಲರು ತಂದೆಯ ದೇವ್ರ ಮುಖಾಂತರ ನಿಗದಿಪಡಿಸ್ತಿದಂತ ಒಂದು ಸಮಯ ಅಂದ್ರೆ ಏನು? 70 ವಾರಗಳು. ಅಂದ್ರೆ ಅಭಿಷಕ್ತನಾಗಿರುವಂತ ಯೇಸು ಕ್ರಿಸ್ತ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಸಂದರ್ಭ, ಆ ಒಂದು ಸಮಯ
ಅವ್ರ ಮರಣ ಹೊಂದಿ ಮತ್ತೆ 3 ವರ್ಷಗಳ ಕಾಲದವರೆಗೂ ಕೂಡ ಕೃಪೆ ಕಾಲ ಅನ್ನೋದು ಅವ್ರಿಗೆ ಇದ್ದಿದ್ದು. ಸೊ ಈಗ ಸುವಾರ್ತೆ ಕಾಲನ ಕೃಪೆ ಕಾಲ ಅಂತ ನಾವ್ ಹೆಂಗೆ ವರ್ಣಿಸ್ತೀವೋ ಅದೇ ಪ್ರಕಾರ ಯಹೂದಿಗಳಿಗೂ ಕೂಡ ಆ ಒಂದ್ ಕೃಪೆ ಕಾಲ ಇತ್ತು ರೀ. ಆ ಒಂದ್ ಕಾಲದಲ್ಲಿ ಅವ್ರಿಗೂ ಕೂಡ ಇಲ್ಲಿವರೆಗೂ ಅವಕಾಶಗಳನ್ನ ದೇವ್ರು ಏರ್ಪಾಟ್ ಮಾಡಿದ್ರು. ಬಟ್ ಆ ಒಂದ್ ಸಂದರ್ಭದಲ್ಲಾದ್ರೂ ಅವ್ರು ತಿದ್ಕೊಳ್ಳೋಂತ ಒಂದು ಮನೋಭಾವನ ಮಾಡ್ಬೇಕಾಗಿತ್ತು. ಕೆಲವೊಂದ್ ಕಡೆ ಆಗಿದೆ, ಕೆಲವೊಂದು ಕಡೆಯಿಂದ ಆಗದೆ ಇರೋದ್ರಿಂದಲೇ ಅನ್ಯರ ಕಡೆಗೆ ಆ ಒಂದು 70 ವಾರ ಮುಗಿದಾದ್ಮೇಲೆ ಯೇಸು ಕ್ರಿಸ್ತರ ಮರಣ ಒಂದು 3 ವರ್ಷಗಳ ಕಾಲ ಆದ ನಂತರನೇ ಇಡೀ ಅನ್ಯ ಜನಾಂಗಕ್ಕೆ ಕೊರ್ನೆಲಿಯಸ್ ಎಂಬ ವ್ಯಕ್ತಿ ಮುಖಾಂತರ, ಅಂದ್ರೆ ಅವ್ರಿಗೆ ಫಸ್ಟ್ ಹೋಗಿದ್ದು, ಅದಾದ್ಮೇಲೆ ಎಲ್ಲಾ ಇಡೀ ಲೋಕದಲ್ಲಿರುವಂತ ಎಲ್ಲಾ ಮೂಲೆಗೂನುವೆ ಕ್ರಿಸ್ತನ ಒಂದು ಕೃಪಾಟೇಶ ಎಲ್ರಿಗೂ ಕೂಡ ಕಲ್ಪಿಸ್ತು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಮೇಡಮ್. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಈ ಅಧಿಕಾರದಲ್ಲಿ ಸೂಚಿತವಾದ ಶಕ್ತಿಯು ಪವಿತ್ರಾತ್ಮದಾಗಿತ್ತು. ಇದು ಮುಂದೆ ಅವರು ಪಂಚಶತಮ ದಿನಗಳಲ್ಲಿ ತಂದೆಯಿಂದ ಪಡೆದಂಥದ್ದೇ, ಆದರೂ ಭಿನ್ನತೆ ಉಳ್ಳದಾಗಿತ್ತು. ಅದು ಇಲ್ಲಿಯೂ ಇದೇ ರೀತಿಯದ್ದಾಗಿತ್ತು. ಅಂದರೆ ಅದರಲ್ಲಿ ಪವಿತ್ರಾತ್ಮವು ಅಥವಾ ದೇವರ ಶಕ್ತಿಯು ಯಾವಾಗಲೂ ಒಂದೇ ಆಗಿರುತ್ತಿತ್ತಾದರೂ ಅದು ಬೇರೆ ಬೇರೆ ವಿಧದಲ್ಲಿ ತೋರ್ಪಡಿಸಿಕೊಳ್ಳುತ್ತಿತ್ತು ಮತ್ತು ಪವಿತ್ರಾತ್ಮವಾಗಿತ್ತು. ಅಂದರೆ ನಮ್ಮ ಕರ್ತನಾದ ಯೇಸುವಿನ ಆತ್ಮವಾಗಿದ್ದು, ಆತನಿಗೆ ಈ ಪವಿತ್ರಾತ್ಮವು ಅಥವಾ ಶಕ್ತಿಯನ್ನು ಅಳತೆ ಇಲ್ಲದೆ ಹೇರಳವಾಗಿ ಅನುಗ್ರಹಿಸಲಾಗಿತ್ತು. ಆತನು ಆ ಸಮಯದಲ್ಲಿ ಅದನ್ನು ಈ ಅಪೊಸ್ತಲರಿಗೆ ನೀಡಿ ಆ ಮೂಲಕವಾಗಿ ಅವರು ತನ್ನ ಪ್ರತಿನಿಧಿಗಳಾಗಿ ತನ್ನ ಹೆಸರಿನಲ್ಲಿ ಕಾರ್ಯನಿರ್ವಹಿಸುವವರಾಗುವಂತೆ ಮಾಡಿದ್ದನು ಎಂಬುದೇ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಬೆಳೆ ಬಹಳ, ಕೆಲ್ಸದವರು ಸ್ವಲ್ಪ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಬೆಳೆ ತುಂಬಾನೇ ಇದೆ. ಯಹೂದಿಗಳ ಹತ್ರ ಇದೆ, ಅನ್ಯರ ಹತ್ರ ಇದೆ. ಅವ್ರದೆಲ್ಲ ಕಟ್ ಆಫ್ ಮಾಡ್ಬಿಟ್ಟು ಈ ಕೆಲ್ಸದವ್ರು ಏನ್ ಮಾಡ್ಬೇಕು ಅಂದ್ರೆ, ಯಾರು 12 ಮಂದಿ ಶಿಷ್ಯರಿಂದನೇ ಆರಂಭ ಆಗಿದ್ದು ಪ್ರಿಯರೇ. ಇವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯೇಸು ಕ್ರಿಸ್ತರು ಜೊತೆ ಮಾಡಿ ಯೇಸು ಕ್ರಿಸ್ತರಲ್ಲಿ ಇದ್ದಂತ ಒಂದು ಶಕ್ತಿನ ಅವರು ಕೊಡ್ತಾ ಇದಾರೆ. ಆ ಒಂದು ಶಕ್ತಿ ಏನಾಗಿತ್ತು? ದೆವ್ವ ಬಿಡಿಸೋದು, ಬಿಡುಗಡೆ ಮಾಡೋದು, ಎಲ್ಲಾ ರೀತಿಯ ರೋಗಗಳನ್ನ ವಾಸಿ ಮಾಡೋದು. ಫಸ್ಟ್ ಏನ್ ಮಾಡ್ಬೇಕಾಗಿತ್ತು? ಅವ್ರಿಗೆ ಏನ್ ನೆಸೆಸಿಟಿ ಇತ್ತು ಅದನ್ನ ಕೊಡೋದು, ಅದಾದ್ಮೇಲೆ ಸತ್ಯನ ಕೊಡೋದು. ಇದ್ರ ಮುಖಾಂತರ ಈ ಒಂದು ಸುವಾರ್ತೆನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಪ್ರಿಯ ಸಹೋದರ ಮತ್ತು ಸಹೋದರ. ಇದು ಆದಿ ಸಭೆಯಲ್ಲಿ ಆಗಿದ್ ಮಾತ್ರ. ಇದು ನಮ್ಮ ಮನದಟ್ಟಲ್ಲಿ ನಾವು ಮಾಡ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದಿ ಸಭೆಯಲ್ಲಿ ಮಾತ್ರ ಈ ಒಂದು ಅದ್ಭುತ ಕಾರ್ಯಗಳು, ಈ ಒಂದು ಕೊರತೆಗಳನ್ನ ನೀಗ್ಸೋದು ಒಂದು ವಿಚಾರ ಮಾತ್ರ ಬಿಟ್ಟಿದ್ರು. ಬಟ್ ಈಗ ಯಾಕೆ? ಈಗ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಒಂದು ವೈಜ್ಞಾನಿಕವಾಗಿ ಡೆವಲಪ್ ಆಗಿದ್ದೀವಿ. ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಸಿಸ್ಟಮ್ ರೆಡಿ ಆಗಿದೆ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಪ್ರಿಯರೇ. ಆಗ ಏನಾದ್ರೂ ಒಂದು ಸಣ್ಣ ಜ್ವರ ಬಂದ್ರು ಕೂಡ ಸೂಕ್ತವಾದಂತ ಒಂದು ಮೆಡಿಸಿನ್ಸ್ ಆಗ್ಲಿ ಯಾವುದೇ ಆಗ್ಲಿ ಸಿಕ್ತಿರ್ಲಿಲ್ಲ, ಅವೈಲಬಿಲಿಟಿ ಇರಲ್ಲ. ಬಟ್ ಈಗ ನೋಡಿ, ಅಂದ್ರೆ ನಾವು ನೋಡ್ಬೇಕಾದ್ರೆ ಆಗ ಅದ್ಭುತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಮನುಷ್ಯನಿಗೆ ಮೇನ್ ಕಾಸ್ ಏನಾಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಅನಾರೋಗ್ಯ, ಇನ್ನೊಂದು ಕೊರತೆಗಳು. ಇದನ್ನ ಯೇಸು ಕ್ರಿಸ್ತರು ನೀಗಿಸಿ ಸುವಾರ್ತೆನ ತಲುಪಿಸಿದ್ದು ಪ್ರಿಯ ಸಹೋದರ ಮತ್ತು ಸಹೋದರ ಅನ್ಯರ್ಗೆ. ಏನಕ್ಕಂದ್ರೆ ಯಹೂದಿಗಳಿಗೆ ತಿದ್ಕೊಳ್ಳಿಲ್ಲ, ಬಟ್ ಅನ್ಯರ್ಗೆ ಈ ಒಂದು ಅವಕಾಶ ಕೊಟ್ಟಾಗ ತಿದ್ಕೊಳ್ಳಿ, ಈ ಒಂದು ಸತ್ಯನ ಅನುಗ್ರಹಿಸ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ಒಲವನ್ನ ತೋರಿಸಿದ್ದು ಹೊರತು ಬಡ್ಸಿ ಬೇರೆ ಏನಿಲ್ಲ. ಈಗ ನಮ್ಗೇನು ಅಂತಂದ್ರೆ, ನಮ್ಗೆ ಇಂಪಾರ್ಟೆಂಟ್ ಅದ್ಭುತನ ಸತ್ಯನ ಅಂದ್ರೆ ನಮಗ್ ಸತ್ಯನೇ. ಬಟ್ ಈಗ ನಮ್ಗೆ ಯಾರಿಗೂ ಕೂಡ ಅದ್ಭುತ ಬೇಕಾಗಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ. ನಮ್ಗೆ ಏನಾದ್ರೂ ಅಂತ ಒಂದು ಕೇಸಸ್ ಇತ್ತು ಅಂತಂದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಗಿರುವಂತ ಒಂದು ಮೆಡಿಸಿನ್ಸ್ ಗಳನ್ನ ತಗೊಂಡು ನಾವು ಹುಷಾರಾಗೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನಾವು ಪಾಯಿಂಟ್ ಬಂದ್ಬಿಡೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ತಂದೆ ಚಿತ್ತನ ನೆರವೇರ್ಸೋದಕ್ಕೋಸ್ಕರ ಇವ್ರಿಗೆ ಪವಿತ್ರಾತ್ಮನ ಶಕ್ತಿನ ಈ 12 ಜನ ಮಂದಿಗೆ ಇಬ್ರಿಬ್ರಾಗಿ ವಿಂಗಡಿಸಿ ಎಲ್ಲಾರ್ಗೂ ಕೂಡ ಕೊಟ್ರು. ಬಟ್ ಇದಕ್ಕೂ ಮತ್ತೆ ಪಂಚಶತಮಾನ ಹಬ್ಬದಲ್ಲೂ ಇದ್ದಂತ ಒಂದು ಪವಿತ್ರಾತ್ಮಕ್ಕೂ ವ್ಯತ್ಯಾಸ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಈಗ ಕೊಟ್ಟಿದ್ದೇನಂದ್ರೆ ಟೆಸ್ಟ್. ಈಗ ನೋಡಿ, ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿರ್ತೀರ,
ಕಾರ್ ತಗೋಬೇಕಾದ್ರೆ ಇಲ್ಲ ಬೈಕ್ ತಗೋಬೇಕಾದ್ರೆ ಒಂದು ಡೆಮೋ ಪೀಸ್ ಅಂತ ಇರುತ್ತೆ. ನೀವೀಗ ಇಂಥದ್ದೇ ತಗೋಬೇಕು ಅಂತ ಹೋದಾಗ ಏನ್ ಮಾಡ್ತಾರೆ, ಡೆಮೋ ಗಾಡಿನ ಕೊಟ್ಟುಬಿಟ್ಟು ಓಡ್ಸ್ ನೋಡಿ ಇದು ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ಅದಾದ್ಮೇಲೆ ನೀವು ಹೊಸದಕ್ ತಗೊಂಡಾಗ ಅದೇ ಪ್ರಕಾರ ಇರುತ್ತೆ ಅನ್ಬಿಟ್ಟು. ಹಂಗೇನೆ ಈ ಅಪೋಸ್ತಲರ್ಸ್ಗಳಿಗೂ ಕೂಡ ಯೇಸು ಕ್ರಿಸ್ತರು ಏನ್ ಮಾಡಿದ್ರು, ಪವಿತ್ರಾತ್ಮ ಶಕ್ತಿನ, ಅಂದ್ರೆ ಶಕ್ತಿ, ಅದು ವ್ಯಕ್ತಿ ಅಲ್ಲ, ಆ ಒಂದು ಶಕ್ತಿನ ಡೆಮೋನ ಏನ್ ಮಾಡಿದಾರೆ, ಫಸ್ಟ್ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಇವ್ರು ಉಪಯೋಗಿಸ್ಕೋತಾರೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇದ್ರಲ್ಲಿ ಇವರೆಲ್ಲರೂ ಉತ್ತೀರ್ಣರಾದ್ರು. ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಎಲ್ಲ ಕಲ್ತು, ದೊಡ್ಡದಾಗೇನು ವ್ಯತ್ಯಾಸಕರವಾಗಿ ಮಾಡಿಲ್ಲ, ನಾರ್ಮಲ್ ಆಗಿ ಎಲ್ಲಾ ರೀತಿಯಲ್ಲೂ ಮಾಡಿದ್ರು. ಅದ್ರಲ್ಲೂ ಕೂಡ ಏನಾಯ್ತು ಅಂತಂದ್ರೆ, ಕೆಲವೊಂದ್ ದೆವ್ವಗಳು ಹೋಗಲ್ಲ ಶಿಷ್ಯಂದಿರ ಕೈಯಿಂದ. ಇದನ್ನ ಓದಿರ್ತೀರ ನೀವು. ಸೊ ನೋಡಿದ್ರ ಆ ಒಂದ್ ಪಾಯಿಂಟ್ ನ, ಶಿಷ್ಯಂದ್ರು ಟ್ರೈ ಮಾಡ್ತಾರೆ, ಓದಿದ್ದೀರಾ? ಮಾರ್ಕ 9ನೇ ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ. ಆಗೇನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಹತ್ರ ಬಂದ್ಬಿಡ್ತಾರೆ, ಸ್ವಾಮಿ ಇದು ನಮ್ ಕೈಲಿ ಆಗ್ತಾ ಇಲ್ಲ, ನೀವೇನಾದ್ರೂ ಸಾಲ್ಟ್ ಔಟ್ ಮಾಡಿ ಅನ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಅಂದ್ರೆ ಏನಂತ ನಾವು ನೋಡ್ಬೇಕಾದ್ರೆ, ಅಂತ ಒಂದು ಪರಿಜ್ಞಾನ, ಅಂತ ಒಂದು ಆ ಒಂದು ಶಕ್ತಿನ ಉಪಯೋಗಿಸುವಂತ ಒಂದು ಪರಿಜ್ಞಾನ ಇನ್ನೂ ಅವರಲ್ಲಿ ಇರ್ಲಿಲ್ಲ. ಬಟ್ ಸ್ವಲ್ಪ ಉಪಯೋಗಿಸ್ತಾ ಇದ್ರು. ಬಟ್ ಯೇಸು ಕ್ರಿಸ್ತರು ಹೋದ ನಂತರ ಆದಂತ ಹಲವಾರು ಬದಲಾವಣೆಗಳು, ಆದಂತ ಒಂದು ಹಲವಾರು ಮನಸ್ಥಿತಿಗಳನ್ನ ನೋಡಿ, ಅದಾದ್ಮೇಲೆ ಪಂಚಶತಮ ಹಬ್ಬದಲ್ಲಿ ಆ ಒಂದು ವಿಶೇಷವಾದಂತ ರೀತಿಲಿ ಅವ್ರಿಗೆ ಶಕ್ತಿ ಬಂದು ನೆಲೆಸಿದಾದ್ಮೇಲೆ ಅವ್ರನ್ನ ಸ್ಟಾಪ್ ಅನ್ನೋ ಒಂದು ಆಪ್ಷನ್ ಇರ್ಲ ರೀ. ಎಲ್ರು ಕೂಡ ಅವ್ರಿಗೆ ನೇಮಕ ಮಾಡಿದಂತ ಒಂದು ಕೆಲ್ಸನ ಅಚ್ಚುಕಟ್ಟಾಗಿ 100ಕ್ಕೆ 101% ಅಷ್ಟು ಕೆಲ್ಸನ ಮಾಡಿ ಅವ್ರವ್ರ ಕೆಲ್ಸನ ನಿರ್ವಹಿಸಿದ್ರು, ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಅದಕ್ಕೆ ತನ್ನ ಹೆಸರಿನ ಕಾರ್ಯನ ನಿಮಿತ್ತ ಅವರು ಮಹಿಮೆನ ಹೊಂದ್ಕೊಂಡ್ರು. ಅಂದ್ರೆ ಏನಂದ್ರೆ, ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರ ಯಾರಿಗ್ ಮಹಿಮೆ ತಂದ್ರು ಅಂತಂದ್ರೆ, ತಂದೆ ದೇವ್ರಿಗೆ ಅವ್ರು ಮಹಿಮೆ ತಂದ್ರು, ಪ್ರಿಯರೇ. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ನಮಗೂ ಇದ್ರಲ್ಲೆಲ್ಲ ತುಂಬಾ ಆತ್ಮಿಕವಾದಂತ ಪಾಠಗಳಿದೆ, ಪ್ರಿಯರೇ. ಇದೇನಿದು ಬರೀ ಯೇಸು ಕ್ರಿಸ್ತರ ಬಗ್ಗೆನೇ ನಾವು ಅಧ್ಯಯನ ಮಾಡೋದಲ್ಲ, ಇದನ್ನ ಛಾಯೆ ಮತ್ತೆ ನಿಜ ಸ್ವರೂಪ ಅನ್ನೋ ರೀತಿಯಲ್ಲಿ ನಾವು ವಿಂಗಡಿಸಿ ನಮ್ಮ ಒಂದು ಆತ್ಮಿಕವಾದಂತ ವಿಚಾರದಲ್ಲೂ ಕೂಡ ನಾವು ಡೆವಲಪ್ ಮಾಡ್ಕೊಂಡಾಗ, ನಮ್ಮಲ್ಲೂ ಇರುವಂತ ಒಂದು ಕೆಲವೊಂದು ಲೂಪ್ ಹೋಲ್ಸ್, ಅಂದ್ರೆ ಏನು, ಕೆಲವೊಂದು ಕೊರತೆಗಳಿದೆಯಲ್ಲ, ಅದನ್ನ ಇದ್ರ ಮುಖಾಂತರ ನಾವು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಗ್ರಹ ಉಂಟು. ನೆಕ್ಸ್ಟ್ ಪ್ಯಾರ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಯಾರದು? ಶಾಂತಮ್ಮ ಸಿಸ್ಟರ್ ಓದ್ತೀರಾ? ಶಾಂತಮ್ಮ ಸಿಸ್ಟರ್ ಅಂತೀನಿ. ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಓಕೆ, ಅನು ಸಿಸ್ಟರ್ ರೀಡ್ ಮಾಡಿ. ರೋಗಗಳನ್ನು ಗುಣಪಡಿಸುವ ಮೂಲಕವಾಗಿ ನಮ್ಮ ಕರ್ತನಾದ ಯೇಸುವಿನಿಂದ ಶಕ್ತಿಯು ನಿಜವಾಗಿ ಹೊರಟು ಬರುತ್ತಿದ್ದರ ಪರಿಣಾಮವಾಗಿ ಪ್ರತಿಯೊಂದು ಗುಣಪಡಿಸುವಿಕೆಯು ಹೀಗೆ ಆತನ ಜೀವಸತ್ವವಾದ ತನ್ನ ಸ್ವಂತ ಶಕ್ತಿಯನ್ನು ತನ್ನಿಂದ ತಾನೇ ಕಳೆದುಕೊಳ್ಳುವುದೆಂಬ ಅರ್ಥ ಬರುತ್ತಿತ್ತೆಂದು ನಾವು ಊಹಿಸಿಕೊಳ್ಳಬಹುದು. ಹೀಗೆ ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದೇನೆಂದರೆ, ರೋಗಗಳನ್ನು ಗುಣಪಡಿಸುವ ಶಕ್ತಿಯು ಯೇಸುವಿನ ಶಕ್ತಿಯಾಗಿದ್ದು, ಮತ್ತು ಇಲ್ಲಿ ತನ್ನ ಶಿಷ್ಯರು ಉಪಯೋಗಿಸುತ್ತಿದ್ದುದರ ಅವರ ಸ್ವಂತ ಶಕ್ತಿಯಾಗಿರದೆ, ಅದು ಕೇವಲ ಆತನದೇ ಆಗಿದ್ದು ಆತನಿಂದ ಅವರಿಗೆ ಕೊಡಲ್ಪಟ್ಟದ್ದಾಗಿತ್ತು. ಆತನು ಈ ಶಕ್ತಿಯನ್ನು ಅವರಿಗೆ ನೀಡುವಾಗ ಹೇಳಿದ್ದೇನೆಂದರೆ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಅವರು ತಾವು ಕಳ್ಕೊಳ್ಳುವಂಥದ್ದನ್ನು ನೀಡುತ್ತಿರಲಿಲ್ಲ, ಆದರೆ ಅದು ಯೇಸುವಿನಿಂದ ಪ್ರತಿ ದಿನದಲ್ಲಿಯೂ ಪ್ರತಿ ಗಳಿಗೆಯಲ್ಲಿಯೂ ಕಳೆದು ಹೋಗುತ್ತಿದ್ದುದಾಗಿತ್ತು. ನಮ್ಮ ಕರ್ತನು ಅನುದಿನವೂ ಇತರರಿಗೆ ಒಳ್ಳೆಯದನ್ನು ಮಾಡುವುದರಲ್ಲಿ ತನ್ನ ಜೀವವನ್ನು ಅರ್ಪಿಸುತ್ತಿದ್ದಾನೆಂಬ ಅಂಶವನ್ನು ನಾವು ಗ್ರಹಿಸಿದಲ್ಲಿ, ಆತನ ಪರಿಪೂರ್ಣವಾದ ಜೀವವು 3.5 ವರ್ಷದ ಸಣ್ಣ ಅವಧಿಯಲ್ಲಿ ಹೇಗೆ ಪರಿಪೂರ್ಣವಾಗಿ ಬಳಸಲ್ಪಟ್ಟಿತೆಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಬ್ರದರ್ಸ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ, ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಈ ಒಂದು ಪ್ರಶ್ನೆ ಈ ಒಂದು ಪಾಠಕ್ಕೆ ಸೀಮಿತ. ಈಗ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಎಷ್ಟು ವರ್ಷ ಇದ್ರು? ಎಲ್ರು ಇದ್ರ ಲೈನ್ ಅಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? 33 ವರ್ಷ. 3.5 ವರ್ಷ.
33 ವರ್ಷಗಳಿದ್ರು. ಹೆಚ್ಚು ಕಮ್ಮಿ ನಾವು ನೋಡ್ಬೋದು 32.5. ಓಕೆನಾ. ಸೊ ಅವ್ರ ಸೇವೆನ 3.5 ವರ್ಷಗಳ ಕಾಲ ಮಾಡಿದ್ರು. ಯಾಕೆ ಇನ್ನೂ ಎಕ್ಸ್ಟ್ರಾ ಯಾಕೆ ಮಾಡಕ್ ಆಗ್ಲಿಲ್ಲ? ನಿನಗೆ ಅಷ್ಟಕ್ಕೆ ಯಾಕೆ ಸೀಮಿತವಾಗಿತ್ತು? ಇದು ಯಾವಾಗ್ಲಾದ್ರೂ ಪ್ರಶ್ನೆ ನಿಮ್ಮಲ್ಲಿ ಮೂಡಿದ್ಯಾ? ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರ ಒಂದು ಹೆಲ್ತ್ ನಾವು ನೋಡೋದಾದ್ರೆ ವೆಲ್ ಅಂಡ್ ಗುಡ್ ಆಗಿತ್ತು. ಆಮೇಲಿಂದ ನಾವು ನೋಡ್ಬೇಕಾದ್ರೆ ಅವರು ಇನ್ನೂ ಬೇಕಂದ್ರೆ ಇನ್ನೂ ಹೆಚ್ಚಿಗೆ ಇಸ್ರೇಲ್ ಅಲ್ಲಿ ಇನ್ನೂ ಮೂಲೆ ಎಲ್ಲಾ ಕಡೆ ಹೋಗಿ ಇನ್ನೂ ಹೆಚ್ಚಾಗಿ ಮಾಡ್ಬೋದಾಗಿತ್ತಲ್ವಾ? ಇನ್ನೂ ಸಮಯ ಕೊಡ್ಬೋದಾಗಿತ್ತಲ್ವಾ? ಹೌದು, ಕೊಡ್ಬೋದಿತ್ತು. ಟೈಮ್ ಇನ್ನು ವಯಸ್ಸಿತ್ತಲ್ಲ ಅವ್ರಿಗೆ ಬಾಳ. ಹಾ, ಬಟ್ ಇಲ್ಲಿ 2 ಥಿಯರಿ ವರ್ಕ್ ಆಗತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಈ ಒಂದು ಪ್ರಶ್ನೆನ ಹಲವಾರು ಕ್ರಿಶ್ಚಿಯನ್ಸ್ ಗಳಿಗೆ ಗೊತ್ತೇ ಇಲ್ಲ. ಈ 2 ಥಿಯರಿನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇ ಒಂದು ಥಿಯರಿ, ಯೇಸು ಕ್ರಿಸ್ತರಿಗೆ ಕೊಟ್ಟಲ್ಪಟ್ಟಂತ ಒಂದು ಸಮಯ. ಈ ಒಂದು ಸಮಯ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬರಕ್ಕಿಂತ ಮುಂಚೆನೆ ನಿಗದಾಗೋಗಿತ್ತು. ಏನಕ್ಕಂತ ಅಂದ್ರೆ ಇದು ತಂದೆ ದೇವರು 70 ವಾರಗಳು ಅನ್ಬಿಟ್ಟು ತುಂಬಾ ವರ್ಷದ ಹಿಂದ್ಗಡೆನೆ ನಿಗದಿಪಡಿಸ್ಬಿಟ್ಟಿದ್ರು. ಸೊ ಆ ಒಂದು ಕಾಲಘಟ್ಟಗಳಲ್ಲೇನೆ ಯೇಸು ಕ್ರಿಸ್ತರು ಬರ್ಬೇಕಾಯ್ತು. ಈ ಒಂದು ಸಂದರ್ಭದಲ್ಲೇನೆ ಇಷ್ಟೇ ಆಗ್ಬೇಕಾಗಿತ್ತು ಅಂತ ಒಂದು ಥಿಯರಿ. ಇನ್ನೊಂದು ಥಿಯರಿ ಏನ್ ಗೊತ್ತಾ? ಯೇಸು ಕ್ರಿಸ್ತ ದೀಕ್ಷಾಸ್ನಾನ ಹೊಂದ ನಂತರ ಅವ್ರಿಗೆ ಕೊಡಲ್ಪಟ್ಟಂತ ಒಂದು ಶಕ್ತಿಗಳು ಅಪಾರವಾಗಿತ್ತು, ಪವಿತ್ರಾತ್ಮ ಶಕ್ತಿ. ಬಟ್ ಆ ಅಪಾರವಾಗಿತ್ತು ಅಂತ ನಾವ್ ಹೇಳ್ತೀವಿ. ಬಟ್ ಅದೇನಾಗಿದೆ ಅಂತಂದ್ರೆ ಒಂದು ಸಮಯದಲ್ಲಿ ಇಷ್ಟ ಅಪಾರತೆ ಅನ್ನೋದನ್ನ ನಾವ್ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಈಗ ನೋಡಿ, ನೀವು ಯಾವುದೇ ಒಂದು ವಸ್ತುಗಳನ್ನ ನೋಡಿದ್ರೆ ಇದು ತುಂಬಾ ದೊಡ್ಡದು ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಅಲ್ಲಿ ಏನೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೂ ಕೂಡ ಇಷ್ಟು ಪ್ರಮಾಣ ಅಂತ ನಾವ್ ಹೇಳ್ಬೋದು. ಆ ಒಂದು ಪ್ರಮಾಣ ಏನಾಗಿತ್ತು ಅಂತಂದ್ರೆ ಇಡೀ ಇಸ್ರೇಲ್ ಅಲ್ಲಿ ಇರುವಂತ ಎಲ್ಲಾ ಜನಗಳಿಗೆ ರೋಗನ ವಾಸೆ ಮಾಡಿ ಆ ಒಂದು ಶಕ್ತಿ ಮುಖಾಂತರ ಎಲ್ಲಾರ್ಗು ಬಿಡುಗಡೆನ ಕೊಟ್ಟು ಅವ್ರಿಗೆಲ್ಲಾರ್ಗು ಬಲನ ಕೊಟ್ಟು ಎಲ್ಲಾ ರೀತಿ ಮಾಡಿ ಯೇಸು ಕ್ರಿಸ್ತರು ಏನಾದ್ರು ಅಂತಂದ್ರೆ ಡೌನ್ ಆಗಿ ಈಗ ಹೆಂಗೆ ಫೋನ್ ಅಲ್ಲಿ ಬ್ಯಾಟ್ರಿ ಹೆಂಗೆ ಡೌನ್ ಆಗುತ್ತೋ ಅದೇ ಪ್ರಕಾರ ಆಗಿ ಕೊನೆಗೆ ತನ್ನ ಒಂದು ಮರಣದ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವಂತ ಒಂದು ಶಕ್ತಿನೇ ಉಪಯೋಗ ಆಗದಿರೋ ರೀತಿಯಲ್ಲಿ ಅವರ ಒಂದು ಎಲ್ಲಾ ರೀತಿಯಲ್ಲೂ ಕೊರತೆನ ಅನುಭವಿಸಿ, ದುಃಖನ ಅನುಭವಿಸಿ, ವೇದನೆನ ಅನುಭವಿಸಿ, ಕೊನೆಗೆ ಅವ್ರ ಆತ್ಮಿಕವಾಗಿ ಅಂದ್ರೆ ಶಾರೀರಿಕವಾಗೂ ನೋವನ್ನ ಅನುಭವಿಸಿ, ಆತ್ಮಿಕವಾಗಿ ಮೆಂಟಲಿನ ಅನುಭವಿಸಿ, ಒಂದು ಹೃದಯದ ಒಂದು ಅಪಘಾತಗಳಿಂದ ಯೇಸು ಕ್ರಿಸ್ತನಾದ್ರು ಮರಣನ ಅನುಭವಿಸಿದ್ರು ಪ್ರಿಯರೇ ಇಲ್ಲಿ ಒಂದು ಲೋಕದಲ್ಲಿ. ಇಂತ ಒಂದು ಡೆತ್ ಇಡೀ ಲೋಕದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅನುಭವಿಸಿದಾರ ಅಂತಂದ್ರೆ ಬೇರೆ ರೀತಿ ಅನುಭವಿಸಿರ್ಬೋದು. ಬಟ್ ಪಾಪನೇ ಮಾಡದೆ ಇಂತ ಒಂದು ಮರಣ ಅನುಭವಿಸಿದ ಯಾರು ಅಂದ್ರೆ ಯೇಸು ಕ್ರಿಸ್ತರು ಒಬ್ರೇ ಪ್ರಿಯ ಸಹೋದರ ಮತ್ತು ಸಹೋದರಿ. ಸೊ ಈ ರೀತಿ 2 ಥಿಯರಿ ವರ್ಕ್ ಆಗುತ್ತೆ. ಸೊ ಯೇಸು ಕ್ರಿಸ್ತರು 3.5 ವರ್ಷಗಳ ಕಾಲ ಮಾತ್ರ ಸೇವೆ ಮಾಡ್ಬೇಕು ಅನ್ನೋದಕ್ಕೆ ಇದೇ 2 ಥಿಯರಿ. ಒಂದು 70 ವಾರಗಳು, ಎರಡನೇದು ಅವರಲ್ಲಿರುವಂತ ಒಂದು ಶಕ್ತಿ ಹೋಗಿ ಏನಾಯ್ತು ಅಂತಂದ್ರೆ ಆ ಒಂದ್ ಸಮಯ ಬರಕ್ಕಿಂತ ಮುಂಚೆ ಅವರು ಮರಣನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಸೊ ಮತ್ತೆ ಈ ಒಂದು ಪಾಯಿಂಟ್ ಬಂದ್ಬಿಡೋಣ. ನೋಡಿ, ಯೇಸು ಕ್ರಿಸ್ತರಲ್ಲಿ ಇದ್ದಂತ ಆ ಒಂದು ಶಕ್ತಿ ಏನಾಯ್ತು ಅಂತಂದ್ರೆ ಅವ್ರನ್ನ ಗುಣಪಡಿಸಿ ಏನಾಯ್ತು ಅಂತಂದ್ರೆ ಅವರು ಡಿಕ್ರೀಸ್ ಆಗ್ತಾನೆ ಇದ್ರು. ಇದೇ ಶಕ್ತಿನ ಯಾರ್ ಕೊಟ್ಟಿದ್ರು ಅಂತಂದ್ರೆ ಶಿಷ್ಯಂದಿರಿಗೂ ಕೂಡ ಕೊಟ್ಟಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆ ಒಂದು ಶಕ್ತಿ ಶಿಷ್ಯಂದಿರು ಉಪಯೋಗಿಸ್ಬೇಕಾದ್ರೆ ಶಿಷ್ಯಂದ್ರಲ್ಲಿಂದ ಏನಾದ್ರು ಹೋಯ್ತಾ ಅಂದ್ರೆ ಇಲ್ಲ. ಆ ಹೋಗ್ತಿದ್ದೆ ಯಾರಿಂದ ಅಂತಂದ್ರೆ ಯೇಸು ಕ್ರಿಸ್ತರಲ್ಲಿ ಇದ್ದಂತ ಶಕ್ತಿಯಿಂದನೇ ಹೋಗ್ತಾನೆ ಇತ್ತು. ಸೊ ನಾವು ಥಿಂಕ್ ಮಾಡ್ಬೇಕಾದ್ರೆ ಇಸ್ರೇಲ್ ಅಲ್ಲಿ ಎಷ್ಟು ಜನರು ಇದ್ರು, ಅಷ್ಟೊಂದ್ ಜನರಿಗೆಲ್ಲ ಕೊರತೆಗಳಿತ್ತ ಅಂತಂದ್ರೆ ನಿಜವಾಗ್ಲೂ ಇತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಏನಕ್ಕಂದ್ರೆ ಆ ಒಂದ್ ದೇಶ ಮಿಡಲ್ ಈಸ್ಟ್, ಅಪಾರವಾದಂತ ಒಂದು ಬಿಸಿಲು, ಅಪಾರವಾದಂತ ರೀತಿಯ ಒಂದು ಕೊರತೆ ಇರುವಂತ ಒಂದು ಜಾಗ ಆಗಿತ್ತು ಆ ಒಂದು ಕಾಲಘಟ್ಟಗಳಲ್ಲಿ. ಏನಕ್ಕೆ ಅಂತಂದ್ರೆ ಇಸ್ರೇಲ್ ಅನ್ನ ಯಾರಾದ್ರೂ ನೋಡಿದಾಗ ಗೊತ್ತಾಗತ್ತೆ. ಈಗ ಇಸ್ರೇಲ್ ತುಂಬಾ ಡೆವಲಪ್ ಆಗಿದೆ. ಬಟ್ ಯೇಸು ಕ್ರಿಸ್ತರು ಇದ್ದಂತ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಮರಳು ಭೂಮಿ ಪ್ರಿಯರೇ. ಸ್ವಲ್ಪ ಜಾಗದಲ್ಲಿ ಏನೋ ಒಂದ್ ಒಳ್ಳೆ ರೀತಿ ಅಗ್ರಿಕಲ್ಚರ್ಸ್ ಗಳನ್ನೆಲ್ಲ ಮಾಡ್ಕೊಂತ ಇದ್ರು. ಇನ್ ಕೆಲವೊಂದ್ ಕಡೆ ಎಲ್ಲಾನು ಒಂದು ಇದಾಗಿತ್ತು. ಇನ್ನು ಯಾರಿಗಾದ್ರೂ ಏನಾದ್ರು ಅನಾರೋಗ್ಯಗಳು ಉಂಟಾಗೋಯ್ತು ಅಂತಂದ್ರೆ ತುಂಬಾ ಕಷ್ಟಕರವಾದಂತ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ರು. ಅವ್ರಿಗೆಲ್ಲ ಬಿಡುಗಡೆನ ಕೊಟ್ಟು ಸೌಖ್ಯನ ಮಾಡಿ ಆರೋಗ್ಯನ ಕೊಡೋದು, ಇದೆಲ್ಲ ಅಲ್ಟಿಮೇಟ್ ನಾವು ಪ್ರಶ್ನೆ ಹಾಕ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಪ್ರಿಯರೇ. ಇದನ್ನೆಲ್ಲ ಮಾಡ್ತಾ ಇದಾರೆ. ಎಕ್ಸಾಂಪಲ್ ನೀವು ಥಿಂಕ್ ಮಾಡಿ, ಇಫ್ ಇನ್ ಕೇಸಸ್ ಏನಾದ್ರು ಯೇಸು ಕ್ರಿಸ್ತರು ಡಾಕ್ಟರ್ ಅನ್ಕೊಳ್ಳಿ. ಈಗ ಒಂದು ಡಾಕ್ಟ್ರು ಆಪರೇಷನ್ ಥಿಯೇಟರ್ಗೆ ಹೋಗ್ಬಿಟ್ಟು ಒಂದು ಆಪರೇಷನ್ ಮಾಡಿ ಈಚೆಗೆ ಬರಕ್ಕೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ 8 ರಿಂದ 10 ಅವರ್ ಆಗತ್ತೆ. ಆತರ
ಎಷ್ಟು ಜನರಿಗೆ ಅವರು ಕ್ಷಣ ಮಾತ್ರದಲ್ಲ ಎಷ್ಟು ಅದ್ಭುತಗಳನ್ನ ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ. ನೀವೆಲ್ಲ ಥಿಂಕ್ ಮಾಡ್ಬೋದು, ಏನಕ್ಕೆ ದೇವ್ರಲ್ವಾ ಅವರು ಹಿಂಗೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಮಾಡ್ಬಿಡ್ಬೋದು. ಇಲ್ಲ ರೀ, ಆ ರೀತಿ ಆಗೋದಿಲ್ಲ. ಇದಕ್ಕೆಂದ್ರೆ ಬ್ಯಾಕ್ವರ್ಡ್ ಅಲ್ಲಿ ಬೇರೆ ಒಂದು ಪ್ರೋಸೆಸ್ ಇದೆ. ಈ ತರ ಏನಾರ ಮಾಡಂಗಿದ್ರೆ ತಂದೆ ದೇವ್ರು ಇಡೀ ಭೂಮಿನ ಕರೆಕ್ಟ್ ಆಗಿ ಎಷ್ಟು ವರ್ಷ ತಗೊಂಡಿದ್ದಾರೆ ಗೊತ್ತಾ? ನಮ್ಗೆ ಸರಿಯಾಗಿ ಮಾಡೋದಕ್ಕೆ 42,000 ವರ್ಷ ತಗೊಂಡಿದ್ದಾರೆ. ಭೂಮಿ ಮೇಲ್ಗಡೆ ಇರೋ ಒಂದು ವಾತಾವರಣ ಸರಿ ಮಾಡೋದು, ಗಿಡ ಮರಗಳನ್ನ ಬೆಳೆಸೋದು, ಜಲರಾಶಿಗಳನ್ನ ಉಂಟು ಮಾಡೋದು, ಮನುಷ್ಯರನ್ನ ಉಂಟು ಮಾಡೋದು, ಇಷ್ಟೆಲ್ಲ ಮಾಡೋದಕ್ಕೆ ಹೆಚ್ಚು ಕಮ್ಮಿ 42,000 ವರ್ಷಗಳು. ಇವನ್ನೆಲ್ಲ ಬೇಸಿಕ್ ಕ್ಲಾಸಸ್ ಅಲ್ಲೆಲ್ಲ ನೀವೆಲ್ಲ ಕೇಳಿರ್ತೀರ. ಇದೆಲ್ಲ ಹಿನ್ನೆಲೆ ನಾವು ನೋಡ್ಬೇಕಾದ್ರೆ ತುಂಬಾನೇ ಇದೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಈ ಒಂದು ಜ್ಞಾನನ ನಾವು ಓದಿ ಅರ್ಥ ಮಾಡ್ಕೊಂಡು ಇದನ್ನ ಒಂದು ಪರಿಜ್ಞಾನದಲ್ಲಿ ನಾವ್ ಇದ್ರೇನೆ ಕ್ರಿಸ್ತನ ಒಂದು ಮುಂದೆ ಬರುವಂತ ಒಂದು ಕಾಲದಲ್ಲೂ ಕೂಡ ಯಾವ ರೀತಿ ದೇವ್ರ ರಾಜ್ಯ ಸ್ಥಾಪನೆ ಆಗೋದಕ್ ಸಾಧ್ಯ ಅನ್ನೋದನ್ನೆಲ್ಲ ನಾವು ಊಹೆಯಲ್ಲಿ ತಿಳುವಳಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋಣ. ನೋಡಿ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ರೋಗನ ಯಾವ ರೀತಿ ಅದನ್ನ ಇಂಪ್ಯಾಕ್ಟಿವೇಶನ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ರವಿ ಬ್ರದರ್ ರೀಡ್ ಮಾಡಿ. ರವಿ ಬ್ರದರ್. ಓಕೆ, ನವಿತಾ ಸಿಸ್ಟರ್ ರೀಡ್ ಮಾಡಿ. ರೋಗಗಳನ್ನು ಗುಣಪಡಿಸುವ ಮೂಲಕವಾಗಿ ನಮ್ಮ ಕರ್ತನಾದ ಯೇಸುವಿನಿಂದ ಶಕ್ತಿಯು ನಿಜವಾಗಿಯೂ ಹೊರಟು ಬರುತ್ತಿದ್ದರ ಪರಿಣಾಮವಾಗಿ ಪ್ರತಿಯೊಂದು ಗುಣಪಡಿಸುವಿಕೆಯು ಹೀಗೆ ಆತನ ಜೀವಸತ್ವವಾದ ತನ್ನ ಸ್ವಂತ ಶಕ್ತಿಯನ್ನು ತನ್ನಿಂದ ತಾನೇ ಕಳೆದುಕೊಳ್ಳುವುದೆಂಬ ಅರ್ಥ ಬರುತ್ತಿತ್ತೆಂದು ನಾವು ಊಹಿಸಿಕೊಳ್ಳಬಹುದು. ನೆಕ್ಸ್ಟ್ ಪ್ಯಾರಾ ಸಿಸ್ಟರ್. ರೋಗಿಗಳನ್ನು ಗುಣಪಡಿಸುವುದು ಮತ್ತು ದೆವ್ವಗಳನ್ನು ಬಿಡಿಸುವುದು ಕೇವಲ ತಮ್ಮ ಸೇವೆಯ ಕಾರ್ಯಭಾರದ ಒಂದು ಭಾಗವಾಗಿತ್ತು. ಅದರ ಜೊತೆಯಲ್ಲಿ ಅವರು ದೇವರ ರಾಜ್ಯದ ಸುವಾರ್ತೆಯನ್ನು, ಅಂದರೆ ದೇವರ ರಾಜ್ಯವು ಸಮೀಪಿಸಿತೆಂಬ ಶುಭವರ್ತಮಾನವನ್ನು ಸಾರಿ ಹೇಳಬೇಕಿತ್ತು. ಅಲ್ಲದೆ ಅದ್ಭುತಗಳ ಪ್ರಭಾವವು ಆ ಸಂದೇಶಕ್ಕೆ ಅವರ ಗಮನವನ್ನು ಸೂಕ್ತವಾಗಿ ಸೆಳೆದು ಜನರನ್ನು ಆ ರಾಜ್ಯಕ್ಕೆ ಸಿದ್ಧರನ್ನಾಗಿ ಮಾಡಿ, ಹೌದು, ಅವರನ್ನು ಕಾತುರ ಪಡುವವರನ್ನಾಗಿ ಮಾಡಬೇಕಿತ್ತು. ಆದರೆ ದಾಖಲೆಗಳು ತೋರಿಸಿರುವ ಹಾಗೆ ಜನರು ಅದ್ಭುತಗಳು ಹಾಗೂ ರೋಗ ಗುಣಪಡಿಸುವಿಕೆಗಳ ಬಗ್ಗೆ ಕಾತುರ ಪಡುವವರಾಗಿದ್ದು ದೇವರ ರಾಜ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದರು. ಅವರು ಯೇಸುವಿನಿಂದ ಮತ್ತು ಆತನ ಶಿಷ್ಯರಿಂದ ಸ್ವಸ್ಥತೆಯನ್ನು ಪಡೆಯುತ್ತಿದ್ದರಾದರೂ ದೇವರ ರಾಜ್ಯದ ವಿಷಯವಾಗಿ ತಿಳುವಳಿಕೆಯನ್ನು ಹೊಂದಬೇಕಾಗಿ ಬಂದಾಗ ಎಂದಿನಂತೆ ಅವರು ತಮ್ಮ ಕುರುಡರಾದ ಮಾರ್ಗದರ್ಶಕರನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆಗಿನ ಕಾಲದಲ್ಲಿ ಇದ್ದಂತ ಒಂದು ಹಿನ್ನೆಲೆ ಮತ್ತೆ ಅವರಲ್ಲಿ ಇದ್ದಂತ ಒಂದು ತಪ್ಪು ನಿರ್ಧಾರಗಳ ಬಗ್ಗೆ ಇಲ್ಲಿ ನಮ್ಗೆ ಸಹೋದರ ರಜಲ್ ಬ್ರದರ್ ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ಇಂತ ಒಂದು ಡೀಪ್ ಆಗಿ ಮೆಡಿಟೇಷನ್ ಬೈಬಲ್ ಸ್ಟೂಡೆಂಟ್ಸ್ ಗೆ ಬೇಕಾ ಅಂದ್ರೆ ಖಂಡಿತವಾಗ್ಲೂ ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಇದನ್ನ ನಾವು ಧ್ಯಾನ ಮಾಡಿ ನೋಡೋದೇ ಆದ್ರೆ ನೋಡಿ, ರೋಗಗಳನ್ನ ಗುಣಪಡಿಸೋದು, ದೆವ್ವಗಳನ್ನ ಬಿಡಿಸೋದು ಇದೆಯಲ್ಲ, ಇದು ತುಂಬಾ ವಿಶೇಷವಾದಂತ ಒಂದು ಕಾರ್ಯ ಚಟುವಟಿಕೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈಗ ಒಂದು ಡಾಕ್ಟರ್ ಒಬ್ಬನ ಸರ್ಜರಿ ಮಾಡಿ ಒಂದು ಒಳ್ಳೆ ರೀತಿ ಮಾಡ್ಬೇಕು ಅಂದ್ರೆ 8 ರಿಂದ 10 ವರ್ಷಗಳಿಗಿಂತ ಹೆಚ್ಚಿಗೆ ಬೇಕು. ಈಗ ದೆವ್ವ ಬಿಡಿಸೋದು ಇವೆಲ್ಲ ಒಂದೊಂದು ಪ್ರೋಸೆಸಿಂಗ್. ಪ್ರಿಯರ್, ಇದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಮಾಡ್ತಾ ಇದ್ರು ಅಂತಂದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಒಂದು ಶಕ್ತಿ ಆ ರೀತಿ ಪರಿಣಾಮಕರವಾದಂತ ರೀತಿಯಲ್ಲಿ ಮನುಷ್ಯನ ಗುಣ ಹೊಂದುವ ರೀತಿ ಮಾಡ್ಬಿಡ್ತಾ ಇದ್ದು. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಇಷ್ಟೇ ಮಾಡ್ತಿರ್ಲಿಲ್ಲ ಯೇಸು ಕ್ರಿಸ್ತರು ಮತ್ತೆ ಶಿಷ್ಯಂದಿರು. ಪರಲೋಕ ರಾಜ್ಯದ ವಿಚಾರಗಳನ್ನ, ಆ ಶುಭ ವರ್ತಮಾನಗಳನ್ನ, ಮುಂದೆ ನಡೆಯುವಂತ ಒಂದು ಸಂಗತಿಗಳನ್ನೆಲ್ಲ ತಿಳಿಸಿ ಮನದಟ್ಟು ಮಾಡಿ ಅವ್ರಿಗೆ ಮನಸ್ಸಿಗೆ ಸೆಳೆಯೋ ರೀತಿಯಲ್ಲಿ ಅವ್ರಿಗೆ ಆಕ್ಟಿವಿಟಿ ಮಾಡೋದು. ಉದಾಹರಣೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಿಮ್ಗೆ ಅರ್ಧ ಗಂಟೆ ನಿಮ್ಗೆ ಏನಾದ್ರು ಹೇಳ್ತೀನಿ ಅನ್ಕೊಳ್ಳಿ, ಮತ್ತೆ ಅದೇ ಅರ್ಧ ಗಂಟೆ ನೀವೇನಾದ್ರೂ ನನ್ಗೆ ಹೇಳಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ಒಂದ್ ಅರ್ಧ ಗಂಟೆ ನಿಮ್ಗೊಂದು ಮೂವಿ ತೋರಿಸ್ಬಿಡ್ತೀನಿ ಅನ್ಕೊಳ್ಳಿ, ಆಗ ನೀವು ನೆಕ್ಸ್ಟ್ ಅದ್ರ ಬಗ್ಗೆ ನೀವು ಹೇಳಿ ಅಂದಾಗ ನೋಡಿರೋದನ್ನ ನೀವು ಎಷ್ಟು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಇದು ಥಿಯರಿ ಹೆಂಗಿದೆ, ವರ್ಕೌಟ್ ಆಗುತ್ತಲ್ವಾ? ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಯೇಸು ಕ್ರಿಸ್ತರು ಏನ್ ಮಾಡಿದ್ರು, ಶಿಷ್ಯಂದಿರು ಏನ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಸೆಳೆಯೋದಕ್ಕೋಸ್ಕರ ಅದ್ಭುತಗಳನ್ನ ಮಾಡಿದ್ರು.
ಮತ್ತೆ ಪರಲೋಕ ರಾಜ್ಯದ ಬಗ್ಗೆ ಎಲ್ಲಾನು ಕೂಡ ತಿಳಿಸಿ ಹೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟೆಲ್ಲ ಹೇಳಿದ್ರು. ಬಟ್ ಜನರು ಏನ್ ಮಾಡಿದ್ರು ಅಂತಂದ್ರೆ ನಿರ್ಲಕ್ಷಣೆ ತೋರ್ಸಿದ್ರು ಪ್ರಿಯರೇ. ಯಾವ್ದಕ್ಕೆ ನಿರ್ಲಕ್ಷಣೆ ತೋರ್ಸಿದ್ರೆ ಪರಲೋಕ ರಾಜ್ಯದ ವಿಚಾರದ ಬಗ್ಗೆ ನಿರ್ಲಕ್ಷಣೆ ತೋರ್ಸಿದ್ರು. ಬಟ್ ಅವರು ಮುಂದೆ ಬರುವಂತ ಒಂದು ಯುಗದ ಬಗ್ಗೆ ಅವರು ನಿರ್ಲಕ್ಷಣೆ ತೋರ್ಸಿದ್ರು. ಈಗ ಪ್ರೆಸೆಂಟ್, ಈಗ ನಾನು ಗುಣ ಆಗ್ಬಿಟ್ರೆ ಸಾಕು, ಈಗ ನಾನು ಅದ್ಭುತ ಹೊಂದ್ಬಿಟ್ರೆ ಸಾಕು ಅಂತ ಅನ್ಕೊಂಡು ಹೊಂದ್ಕೊಂಡು ಮತ್ತೆ ಅವರು ಕುರುಡ ಮಾರ್ಗದರ್ಶನದಲ್ಲೇ ಮತ್ತೆ ಮೊದ್ಲು ಹೆಂಗಿದ್ರು ಅದೇ ಮಾರ್ಗದಲ್ಲೇ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಅವರ ಒಂದು ದುರ್ಬಲತೆ, ಅವರಲ್ಲಿ ಕೊರತೆಗಳು ಇತ್ತು. ಸೊ ಇದೇ ಪಾಯಿಂಟ್ ನ ನಮ್ಮ ಒಂದು ಜೀವನ ಶೈಲಿಲೇ ಹಾಕೊಳ್ಳೋದೇ ಆದ್ರೆ ನಮ್ಮಲ್ಲೂ ಕೂಡ ಈ ಒಂದು ಸ್ವಭಾವ ಬಹುತೇಕ ಭಾಗದಲ್ಲಿ ನಿಜ ಆಗ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ ನಾವು ಕೂಡ ಸತ್ಯನ, ಅಪಾರವಾದಂತ ಒಂದು ಸತ್ಯ ರೀ, ವಿಶೇಷವಾದಂತ ಒಂದು ಸತ್ಯ ವಾರ್ತೆಗಳನ್ನ ನಾವು ಕೇಳ್ತೀವಿ, ಅದನ್ನ ಪರಿಗಣಿಸ್ತೀವಿ, ಅದನ್ನ ಧ್ಯಾನ ಮಾಡ್ತೀವಿ, ಅದ್ರ ಕೈಗೊಂಡು ನಡೀತಾ ಇದೀವ? ಬಹುತೇಕ ಭಾಗದಲ್ಲಿ ನಡೀತೀವಿ, ಇನ್ನು ಕೆಲವು ಭಾಗದಲ್ಲಿ ಕುಂದು ಬಿಡ್ತೀವಿ ಪ್ರಿಯರೇ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೂ ಮತ್ತೆ ಅನ್ಯರಿಗೂ ನಮಗೂ ಮತ್ತೆ ಯಹೂದಿಗಳಿಗೂನುವೆ ವ್ಯತ್ಯಾಸನೇ ಇಲ್ದಿರಂಗ ಆಗ್ಬಿಡುತ್ತೆ. ಇದನ್ನ ನಾವು ಎಚ್ಚರಿಸ್ಕೋಬೇಕು. ಇಂತ ವಾಕ್ಯಗಳನ್ನ ಕೇಳಿದಾಗ ಆದಷ್ಟು ನಾವು ಎಚ್ಚರಿಸ್ಕೊಂಡು ಎಚ್ಚರಿಕೆಯಿಂದ ಸತ್ಯ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ಬೇಕು ರೀ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ರವಿ ಬ್ರದರ್. ಇದೀರಾ ಲೈನ್ ಅಲ್ಲಿ? ಓಕೆ. ಸರೋಜಾ ಸಿಸ್ಟರ್, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದೆಯಾ? ಇಲ್ಲ ಬ್ರದರ್, ನನ್ನ ಹತ್ರ. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ. ಹೀಗಿದ್ದರೂ ಈ ಸೇವಾ ಕಾರ್ಯದ ಪ್ರಭಾವವು ಇಸ್ರಾಯೇಲ್ನ ಪರ್ಯಂತರ ಸಂಪೂರ್ಣವಾಗಿ ಕಳೆದು ಹೋಗಿರಲಿಲ್ಲವೆಂದು ನಾವು ಭಾವಿಸಬಹುದು. ಮತ್ತು ನಮ್ಮ ಕರ್ತನ ಶಿಲುಬೆಯ ಮರಣದ ನಂತರ ಅಲ್ಲದೆ ಪಂಚಶತಮ ದಿನದಂದು ಶಿಷ್ಯರ ಮೇಲೆ ಪವಿತ್ರಾತ್ಮವು ಬಂದ ನಂತರ ಅವರು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೊಂದು ದೃಷ್ಟಿಯಿಂದ, ಅಂದರೆ ನಿಜವಾದ ಇಸ್ರಾಯೇಲರನ್ನು ಕ್ರಿಸ್ತನೊಂದಿಗೆ ಜೊತೆಗೂಡಿ ಆತನೊಡನೆ ದೇವರ ರಾಜ್ಯದಲ್ಲಿ ಸಹಭಾಗ್ಯರಾಗಲು ಆಹ್ವಾನ ನೀಡುವ ದೃಷ್ಟಿಯಿಂದ ಸಾರುತ್ತಿದ್ದರು. ನಿಸ್ಸಂಶಯವಾಗಿ ಆಗ ಹಿಂದೆ ಅದ್ಭುತಗಳ ಬಗ್ಗೆ ಕೇಳಿ ಅದನ್ನು ನೋಡಿ ಸಾಕ್ಷಿಗಳಾಗಿದ್ದವರು ಅಷ್ಟರ ಮಟ್ಟಿಗೆ ಭ್ರೂಣಾವಸ್ಥೆಯಲ್ಲಿದ್ದ ರಾಜ್ಯಕ್ಕೆ, ಅಂದರೆ ಕರ್ತನಿಗೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕ ಸಭೆಯಾಗಿ ಸೇರಲು ಸಿದ್ಧರಾಗಿರುತ್ತಿದ್ದರು. ಪಂಚಶತಮ ದಿನದ ನಂತರ ಕೆಲವು ದಿನಗಳಲ್ಲೇ ಸಾವಿರಾರು ಜನರು ಮತಾಂತರ ಹೊಂದಿದುದು ಇದನ್ನು ಪುಷ್ಟೀಕರಿಸುತ್ತದೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತ ಸಂಗಡ ಶಿಷ್ಯಂದಿರಿದ್ದು ಯೇಸು ಕ್ರಿಸ್ತರು ಮಾಡಿದಂತ ಒಂದು ಕೆಲಸ ಕಾರ್ಯಗಳನ್ನ ಅವರು ಗಮನ ಹರಿಸಿ ಮುಂದೆ ಯೇಸು ಕ್ರಿಸ್ತರು ಅವರಿಂದ ತ್ಯಜಿಸಿ ಮುಂದೆ ಹೋದಾದ ನಂತರ ಏನಾಗುತ್ತೆ ಅಂತಂದ್ರೆ ಅವರು ಈ ಒಂದು ಸುವಾರ್ತೆ ಕಾರ್ಯದಲ್ಲಿ ಪ್ರಬಲವಾಗಿ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ರೀ. ಮಾಡಿ ಏನಾಗುತ್ತೆ ಅಂತಂದ್ರೆ ಹಲವಾರು ಮಂದಿಗೆ ಸತ್ಯನ ಹೇಳ್ತಾರೆ. ಹಲವಾರು ಮಂದಿ, ಸಾವಿರಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಒಡಂಬಡಿಕೆಯನ್ನ ಮಾಡ್ಕೊಂಡು ಒಂದೇ ದಿನದಲ್ಲಿ 5,000 ಮಂದಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ನಿರೀಕ್ಷೆಗೂ ಮೀರಿದಂತ ಒಂದು ಸಂಖ್ಯೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಒಂದೇ ದಿನದಲ್ಲಿ ಇಷ್ಟೆಲ್ಲಾ ಕೆಲಸ ಮಾಡಕ್ ಸಾಧ್ಯನಾ ಅಂತಂದ್ರೆ ಖಂಡಿತ. ಆ ಒಂದು ಮನಸ್ಸನ್ನ ಅಷ್ಟೊಂದು ಪ್ರಯೋಜನಕರವಾದಂತ ರೀತಿಯಲ್ಲಿ ಆ ಒಂದು ಮನಸ್ಥಿತಿನ ಬದಲಾಯಿಸೋ ರೀತಿಯ ಒಂದು ಸಂದೇಶನ ಶಿಷ್ಯಂದಿರು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಖಂಡಿತವಾಗ್ಲೂ ಆ ಒಂದು ಪಂಚಶತಮ ದಿನದಲ್ಲಿ ಪಡೆದಂತ ಆ ಒಂದು ಪವಿತ್ರಾತ್ಮ ಶಕ್ತಿ ಅವರು ಉಪಯೋಗಿಸ್ಕೊಂತ ಇದ್ದಾರೆ ಅಂತ ಅನ್ಬಿಟ್ಟನೆ ಅರ್ಥ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಥಿಂಕ್ ಮಾಡಿ, ನಾವು ಜಸ್ಟ್ ಥಿಂಕ್ ಮಾಡೋಣ. ಈಗ ಒಬ್ಬ ಸಹೋದರಿ ಇಷ್ಟೆಲ್ಲಾ ಸತ್ಯನ ಹೇಳಿ ವರ್ಷಗಳ ಕಾಲ ಅವ್ರಿಗೆ ಸತ್ಯನ ತಿಳಿಸಿ ದೀಕ್ಷಾ ಸ್ಥಾನಕ್ಕೆ ಬರೋವರ್ಗುನು ಒಂದು ಒಡಂಬಡಿಕೆ ಮಾಡ್ಕೊಳ್ಳೋ ಬರೋವರ್ಗುನು ಕೂಡ ಅವರಲ್ಲಿ ಹಲವಾರು ರೀತಿಯ ಒಂದು ಕುಂದುಕೊರತೆಗಳೆಲ್ಲ ಇರುತ್ತೆ. ಅಂದ್ರೆ ಏನೋ
ತಗೊಳ್ಳೋ ಬೇಡವೋ, ನಾನು ಒಡಂಬಡಿಕೆ ಮಾಡ್ಕೊಳ್ಳೋ ಬೇಡವೋ, ಕಾನ್ಸಿಗ್ರೇಷನ್ ಆಗ್ಲೋ ಬೇಡವೋ, ಅಕಸ್ಮಾತ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾನೇನೋ ಎಡು ಬಿದ್ದುಬಿಟ್ರೆ ಏನ್ ಕತೆ ಅನ್ನೋದು ಸಾವಿರ ಪ್ರಶ್ನೆ ಇರುತ್ತೆ. ಬಟ್ ಇದೆಲ್ಲ ಒಂದು ವರ್ಷಗಳೆಲ್ಲ ಪಾಠ ಕೇಳಿದ್ರು ಕೂಡ ಅವರಲ್ಲಿ ತಗೊಳ್ಳೋದಿಂದಲೂ ಕೂಡ ತಗೊಂಡಾದ್ಮೇಲೂ ಕೂಡ ಅವರಲ್ಲಿ ಒಂದು ಕೆಲವೊಂದು ಡೌಟ್ನೆಸ್ ಇರುತ್ತೆ. ಬಟ್ ಪ್ರಿಯರೇ, ಇಲ್ಲಿ ಅಪೊಸ್ತಲರುಗಳು ಮಾಡಿದಂತ ಒಂದು ಕಾರ್ಯ ಒಂದೇ ದಿನದಲ್ಲಿ ಅಷ್ಟು ಸಾವಿರ ಮಂದಿಗೆ ಪ್ರಬಲಿತವಾಗಿ ಅವರು ಏನ್ ಮಾಡಿದ್ದಾರೆ, ಕಾನ್ಸಂಟ್ರೇಟ್ ಆಗಿದ್ದಾರೆ ಅಂತಂದ್ರೆ ಅವರ ಒಂದು ಮಾತಿನ ಶೈಲಿ, ಅವರಲ್ಲಿ ಇದ್ದಂತ ಒಂದು ಶಕ್ತಿ ಏನಾಗಿದೆ ಅಂತಂದ್ರೆ ಒಂದು ವಿಶೇಷವಾದಂತ ರೀತಿ ಆಗ್ಬಿಟ್ಟಿದೆ ಪ್ರಿಯರೇ. ಅಂದ್ರೆ ಯೇಸು ಕ್ರಿಸ್ತರು ಬರೀ ಒಬ್ಬರಾಗಿರಲ್ಲ, ಈ 12 ಜನ ಮಂದಿಲೂ ಕೂಡ ಯೇಸು ಕ್ರಿಸ್ತರ್ ನೆಲೆಸಿ ಮಾಡಿರುವಂತ ಒಂದು ಕರ್ತವ್ಯ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಯಾವ ರೀತಿ ನಾವು ಥಿಂಕ್ ಮಾಡ್ಬೇಕಂದ್ರೆ, ಈಗ ಯೇಸು ಕ್ರಿಸ್ತರು ಜಸ್ಟ್ ಅವ್ರಿಗೆ ಗುರುವಾಗಿ ಬರೀ 3 ವರ್ಷಗಳ ಕಾಲ ಇರ್ಲ ರೀ, ಅವರು ಶಿಷ್ಯಂದಿರು ಭೂಲೋಕದಲ್ಲಿ ಇರುವಾಗ್ಲೆಲ್ಲಾನು ಕೂಡ ಗುರುವಾಗಿನ ಮಾರ್ಗದರ್ಶಕನವಾಗಿನ ಅವ್ರಿಗೆ ಇದ್ಕೊಂಡು ಆತ್ಮಿಕ ವಿಚಾರದಲ್ಲಿ ಅವ್ರನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಅದಕ್ಕೇನೆ ನಾವೀಗೆಲ್ಲ ಒಂದು ವಿಶೇಷವಾದಂತ ರೀತಿಯಾಗಿ ಈ ಒಂದು ಸತ್ಯವೇದನ ನಾವು ಓದ್ತಾ ಇರೋದು, ಧ್ಯಾನ ಮಾಡ್ತಾ ಇರೋದು. ಇದ್ರ ಹಿಂದ್ಗಡೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದಾರೆ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರ. ಅಪೊಸ್ತಲರುಗಳು ಅವರು ಬರ್ದಿರೋಂತ ಒಂದು 40 ಜನ ಬರ್ದಿರೋಂತ ಒಂದು ಈ ಒಂದು ಧ್ಯಾನನ ನಾವು ಅಧ್ಯಯನ ಮಾಡಿ, ಇದಕ್ಕೆ ಅನುಗುಣವಾಗಿ ಸಪ್ಲಿಮೆಂಟರಿ ಆಗಿ ನಮ್ಗೆ ರಿಸರ್ವ್ ಬ್ರದರ್ ತುಂಬಾ ಹಲವಾರು ಬುಕ್ಸ್ ಗಳನ್ನೆಲ್ಲ ಕೊಟ್ಟು ಇಷ್ಟೆಲ್ಲ ಜ್ಞಾನನ ನಮಗ್ ಕೊಟ್ಟಿದ್ದಾರೆ ಅಂತಂದ್ರೆ ಆಲ್ರೆಡಿ ಎಲ್ಲ ಅಡಿಗೆನ ಮಾಡ್ಬಿಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಗೆ ಈಗ ಏನಂತಂದ್ರೆ ಕೂತ್ಕೊಂಡು ಊಟ ಮಾಡಿ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದೇ ನಮ್ ಕೆಲ್ಸ, ಈಗ ಇನ್ನೇನೂ ಇಲ್ಲ. ಸೊ ಇಷ್ಟೆಲ್ಲ ಅಗತ್ಯತೆಗಿಂತ ಹೆಚ್ಚಾಗಿ ನಮ್ಗೆ ತಂದೆ ದೇವರು ಯೇಸು ಕ್ರಿಸ್ತರು ನಮ್ಗೆ ಪೂರೈಸ್ತಾ ಇದಾರೆ. ಆತ್ಮಿಕ ವಿಚಾರದಲ್ಲಿ ಶಾರೀರಿಕವಾಗ್ಲಿ ಪೂರೈಸ್ತಾ ಇದಾರೆ ಪ್ರಿಯರೇ. ನಮ್ಮ ಒಂದು ನಮ್ಗೊಂದು ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದಾರೆ. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಗೆ ಒಂದು ವಿಶೇಷವಾದಂತ ರೀತಿ ಲೋಕದವ್ರಿಗೂ ಮತ್ತೆ ಆತ್ಮಿಕವಾದಂತ ಇಸ್ರೇಲ್ ಅವ್ರಿಗೂ ಕೂಡ ತುಂಬಾ ವ್ಯತ್ಯಾಸಗಳಿದೆ. ಸೊ ನಾವು ಇದನ್ನೆಲ್ಲ ತಿಳ್ಕೊಂಡು ಇನ್ನು ಹೆಚ್ಚಾಗಿ ನಾವು ದೇವರ ರಾಜ್ಯಕ್ಕಾಗಿ ಪ್ರಯತ್ನ ಪಡಬೇಕು. ಸೊ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ಬಿಡಿ. ಯೆಹೂದ್ಯರ ಕಾಲದ ಅಂತ್ಯದಲ್ಲಿ ನಡೆದ ಫಲವನ್ನು ಕೂಡಿಸುವ ಸುಗ್ಗಿ ಕಾರ್ಯವು ಈ ಸುವಾರ್ಥ ಯುಗದ ಸುಗ್ಗಿ ಕಾರ್ಯಕ್ಕೆ ಛಾಯೆಯಾಗಿಯೂ ಮಾದರಿಯಾಗಿಯೂ ಇರುವುದು. ಮತ್ತು ಆಗ ಇದ್ದಂತೆ ಈಗಲೂ ಯೇಸುವು ಸುಗ್ಗಿ ಬೆಳೆಯ ಯಜಮಾನನಾಗಿದ್ದು, ಶಿಷ್ಯರು ಆತನ ದೂತರಾಗಿ ಫಲವನ್ನು ಕೂಡಿಸಿಡುವ ಕಾರ್ಯದಲ್ಲಿ ಸಾಧನಗಳಾಗಿರುವರು. ಆಗಿದ್ದಂತೆಯೇ ಈಗಲೂ ಆತನು ಅವರಿಗೆ ಮಾತನಾಡಿ ಅವರಿಗೆ ಬೆಳೆಯು ಬಹಳ, ಆದರೆ ಕೆಲಸದವರು ಸ್ವಲ್ಪವೆಂದು ಹೇಳುತ್ತಿರುವುದಾಗಿ ತೋರುವುದು. ಈ ವಿಷಯದಲ್ಲಿ ನಮಗೆ ಆತನಿಗಿದ್ದ ಭಾವವೇ ಇದ್ದಲ್ಲಿ ಆತನ ಸೇವೆಗೆ ಕೆಲಸದವರನ್ನು ಕಳುಹಿಸಿಕೊಡಲು ಬೇಡುವವರಾಗಿರುವೆವು. ಅಲ್ಲದೆ ಹಾಗೆಯೇ ಕಳಿಸಿಕೊಡುವುದಕ್ಕೆ ಆತನು ಸಂತೋಷವುಳ್ಳವನಾಗಿರುವನು. ಹಾಗೂ ಹಲವರು ಅನುದಿನವೂ ಹೀಗೆ ಪ್ರಾರ್ಥಿಸುತ್ತಿದ್ದು, ಇನ್ನೂ ಹೆಚ್ಚಾದ ಸುಗ್ಗಿ ಕಾರ್ಯವು ತಮ್ಮ ಕೈಗೆ ದೊರೆಯಲು ಸಾಧ್ಯವೆಂಬುದನ್ನು ನೋಡಬಯಸುತ್ತಿರುವರು. ಅಲ್ಲದೆ ನಮ್ಮ ಕರ್ತನು ಕೃಪಾಪೂರ್ಣನಾಗಿ ಅವರೊಂದಿಗಿದ್ದು ಅವರ ಸೇವೆಯಲ್ಲಿ ಮಾರ್ಗದರ್ಶನ ಮಾಡಿ ಅದರ ಫಲವನ್ನು ಅವರ ಒಳಿತಿಗೂ ಮತ್ತು ಇತರರ ಒಳಿತಿಗಾಗಿ ಆಶೀರ್ವದಿಸುತ್ತಿರುವನು. ಅಂದು ಆತನ ಶಿಷ್ಯರಲ್ಲಿ ಎಲ್ಲರೂ ಈ ವಿಧವಾಗಿ ಪ್ರಾರ್ಥಿಸಿ ಸುವಾರ್ತೆ ಸುಗ್ಗಿ ಕಾರ್ಯ ಅಲ್ಲಿ ಒಂದು ಪಾಲನ್ನು ಪಡೆಯುವ ಅವಕಾಶವನ್ನು ಪಡೆದ ಹಾಗೆ ಈಗಲೂ ನಿಜವಾದ ಶಿಷ್ಯರು ಈ ಪ್ರಾರ್ಥನೆಯನ್ನು ಮಾಡುತ್ತಿರಬೇಕು, ಈ ಸೇವೆಯನ್ನು ಉಪಯೋಗಿಸಿಕೊಳ್ಳುವ ಅವಕಾಶಕ್ಕಾಗಿ ನಿರೀಕ್ಷಿಸುತ್ತಿರಬೇಕು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆಗನ ಒಂದು ಕಾಲದಲ್ಲಿ ಬೆಳೆ ಬಹಳ, ಕೆಲಸದವರು ಕಮ್ಮಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಮಗೇನು ಒಂದು ಪಾಠ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರೇ ಆ ಒಂದು ಹೊಲದ ಯಜಮಾನ್ರಂತೆ. ಅದಾದ್ಮೇಲೆ ಅವರು ಬೆಳೆಸ್ಬಿಟ್ಟಿದಾರಂತೆ ಬೆಳೆಗಳನ್ನ. ಕೆಲಸದವ್ರು ಯಾರು? ಅಪೊಸ್ತಲರುಗಳೇನೆ ಅಂತೆ. ಅವ್ರು ಏನ್ ಮಾಡಿದ್ರೆ ಕೆಲಸ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ಶೇಖರಣೆನ ಮಾಡಿದ್ದಾರೆ. ಈಗ್ಲೂ ಕೂಡ ಬಿಟ್ಟಿರೋದನ್ನೇ ನಾವೀಗ ತಿಳ್ಕೊಂತಾ ಇರೋದು. ಬಟ್ ಈಗ ಇನ್ನು ಸ್ವಲ್ಪ ಮುಂದೆ ಬಂದಿರುವಂತ ಈ ಒಂದು ಕಾಲದಲ್ಲೂ ಕೂಡ ನಮಗೂ ಕೂಡ ಕೆಲವು ಶಿಷ್ಯಂದಿರಿಗೆ ಅವಕಾಶನ ಕೊಟ್ಟಿದ್ದಾರಂತೆ. ಸೊ ನಾವು ಕೂಡ ಶಿಷ್ಯಂದಿರಾಗಿರೋದ್ರಿಂದ, ನಾವೆಲ್ಲ ಏನಾಗಿದೆ ಸ್ಟೂಡೆಂಟ್ಸ್ ಆಗಿರೋದ್ರಿಂದ, ನಮಗೂ ಕೂಡ ಏನಾಗಿದೆ ದೇವರ ಒಂದು ರಾಜ್ಯನ, ಇನ್ನೂ ಸತ್ಯನ
ತಿಳಿಸುವಂತ ಒಂದು ಕಾರ್ಯ ಚಟುವಟಿಕೆಯಲ್ಲಿ ನಾವು ಕೂಡ ಪ್ರಬಲಿತವಾಗಿ ನಾವು ನಿಂತಬೇಕಂತೆ ಪ್ರಿಯರೇ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಕೂಡ ಇನ್ನೂ ಸತ್ಯದಲ್ಲಿ ಬೆಳೆಯಕ್ ಸಾಧ್ಯ, ಮತ್ತೆ ಮತದವ್ರಿಗೂ ಕೂಡ ಇನ್ನೂ ಹೆಚ್ಚಾಗಿ ಸತ್ಯದಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗಿರುತ್ತೆ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ನಾವ್ ಈ ಒಂದು ಕೂಟನ ನಾವು ಯೇಸು ಕ್ರಿಸ್ತನ ಮುಖಾಂತರ ನಾವು ನಿಲ್ಸುವಂತರಾಗಿರೋಣ. ಈ ನೆಕ್ಸ್ಟ್ ಪಾಯಿಂಟ್ ಅನ್ನು ಕೂಡ ಇದೇ ಒಂದು ಸ್ಟಡೀಸ್ ಇನ್ನು ಸ್ವಲ್ಪ ಇದೆ. ಈ ಒಂದು ಸ್ಟಡೀಸ್ ನ ಮುಂದಿನ ವಾರ ನೋಡ್ಕೊಂಡು ಮುಂದಿನ ವಾರನೂ ಕೂಡ ಇನ್ನೊಂದು ವಿಶೇಷವಾದಂತ ಒಂದು ಪಾಠದ ಮುಖಾಂತರ ಇನ್ನೂ ವಿಚಾರಗಳನ್ನ ತಿಳ್ಕೊಳ್ಳುವಂತವ್ರಾಗಿರೋಣ. ಕೊನೆಯದಾಗಿ ಯಾರಿಗಾದ್ರೂ ಏನೋ ಡೌಟ್ಸ್ ಇದೆಯಾ? ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ಸೋದರರಂತ ಬಸವರಾಜ್ ಬದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಬ್ರದರ್ ವಾಯ್ಸ್ ಬರ್ತಾ ಇಲ್ಲ. ಬಸವರಾಜ್ ಬ್ರದರ್ ಇವಾಗ ಎಲ್ಲರ ಕಣ್ಣುಗಳನ್ನು ಮುಚ್ಕೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ಪರಲೋಕದ ತಂದೆಯಾದ ದೇವರೇ, ಒಂದು ವೇಳೆಗಾಗಿ ನಿಮ್ಮ ಕೃತಜ್ಞತೆ ಸಲ್ಲಿಸ್ತೇವೆ. ನಾವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಸೇವರಿ ನೀವು ಕೊಟ್ಟಂತ ಒಳ್ಳೆ ವಾಕ್ಯಗಳಿಗಾಗಿ ನಿಮ್ಮ ಕೃತಜ್ಞತೆ ಸಲ್ಲಿಸ್ತೇವೆ. ತೆಲವಾಗಿ ಕೇಳೋರು ಪ್ರತಿಯೊಬ್ಬರು ನೀವು ಆಶ್ವಾಸಿ ಸ್ವಾಮಿ, ನಿಮ್ಮ ಚಿತ್ತವನ್ನು ಕೈಗೊಂಡು ಓಡ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ನಡೆಸಿರುವುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಸೋದರರನ್ನು ಆಶ್ವಾಸ್ರಿ, ಹೆಚ್ಚೆಚ್ಚಾಗಿ ಸ್ವಾಮಿ ನಿಮ್ಮ ಸೇವೆಯಲ್ಲಿ ಬೆಳೆಯುವಂತೆ ಕೃಪೆಯೊಟ್ಟಿಗೆ ನಡೆಸಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಕುಟುಂಬವನ್ನು ಆಶ್ವಾಸಲಿ. ಹಾಗೆಯೇ ಇನ್ನು ಯಾರೆಲ್ಲ ಬರಲಿದ್ದಾರೆ ಸ್ವಾಮಿ, ಬರುವಂತ ದಿನಗಳಲ್ಲಿ ಎಲ್ಲರೂ ಸರಿಯಾದ ಸಮಯದಲ್ಲಿ ಬಂದು ನಿಮ್ಮ ವಾಕ್ಯಗಳಲ್ಲಿ ಭಾಗಿಯಾಗುವಂತೆ ಕೃಪೆಯೊಟ್ಟಿಗೆ ನಡೆಸಿರುವುದಾಗಿ ನಮ್ಮ ರಕ್ಷಕ ನೋಡಿಯವನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ, ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ ಆಲ್ ಬೆಲ್ ಸ್ಟ್ಯಾಂಡ್ಸ್.